ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಇವತ್ತು ನಾವು ಏನು ವಾಕ್ಯ ನೋಡಕ್ ಹೋಗೋಣ ಅಂದ್ರೆ, ದೇವರನ್ನ ಮೆಚ್ಚಿಸುವುದು. ಏನು? ದೇವರನ್ನ ಮೆಚ್ಚು. ನಾವು ಅನೇಕ ಸತಿ ಏನ್ ಮಾಡ್ತೀವಂದ್ರೆ, ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನ, ಮಕ್ಕಳು ತಂದೆ ತಾಯಿನ, ಟೀಚರ್ಸ್ನ, ಅಥವಾ ನಾವು ಕೆಲಸ ಮಾಡೋ ಜಾಗದಲ್ಲಿ ಮ್ಯಾನೇಜರ್ಗಳನ್ನ, ಓನರ್ಗಳನ್ನ, ಅಥವಾ ನಮಗೆ ಬೇಕಾಗಿರುವಂತ ಫ್ರೆಂಡ್ಸ್ ಅನ್ನ, ಜೊತೆಲಿರುವವ್ರನ್ನ, ನಾವು ಇವ್ರನ್ನೆಲ್ಲ ಮೆಚ್ಚಕ್ ಟ್ರೈ ಮಾಡ್ತೀವಿ. ನಮ್ಮ ಮಾತುಗಳು, ನಡವಳಿಕೆಗಳು, ನಮ್ಮ ಪ್ರತಿಯೊಂದು ವಿಷಯದಲ್ಲಿ ಅವ್ರಿಗೆ ಆದಷ್ಟು ಅವ್ರಿಗೆ ನೋವಾಗದೆ ಇರಲಿ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಂತೀವಿ. ಹೌದಲ್ವ? ಅಲ್ಲೂಯ್ಯ. ಆದ್ರೆ ಇದೇ ರೀತಿಯಾಗಿ ನಾವು ಯಾವಾಗಾದ್ರೂ ದೇವರನ್ನ ಮೆಚ್ಚಿಸ್ಬೇಕು ಅಂತ ಹೇಳಿ ನಾವು ನೋಡ್ಕೊಂಡಿದೀವ? ದೇವರನ್ನ ನಾವು ಮೆಚ್ಚಿಸ್ಬೇಕು, ದೇವರನ್ನು ನಾವು ನೋವುಪಡಿಸ್ತೀರ ನಾವು ನೋಡ್ಕೋಬೇಕು. ದೇವರು ನಮ್ಮ ಬಗ್ಗೆ ಚಿಂತೆ ಮಾಡ್ಕೊಡುದು, ಇವ್ರು ಯಾಕೆ ಹಿಂಗ್ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ ನಾವ್ ಯಾವತ್ತನ ಯೋಚನೆ ಮಾಡಿದೀವ? ನೀನ್ ಯಾವಾಗ ಆ ಲೆವೆಲ್ ಬರ್ತೀಯಲ್ಲ, ಅದರ ಅರ್ಥ ನೀನು ಆತ್ಮಿಕವಾಗಿ ಬೆಳೆದಿದ್ಯಾ, ಆತ್ಮಿಕವಾಗಿ ಬೆಳೀತಾ ಇದೆಯಾ. ನೋಡ್ರಿ, ನಾವು ದೇವರ ಹತ್ರ ಬಂದು 20 ವರ್ಷ ಆಗ್ಬಿಟ್ರೆ ನಾವು ಆತ್ಮಿಕವಾಗಿ ಬೆಳೆದವ್ರಂತಲ್ಲ, ಅಥವಾ ನಾವು ಹುಟ್ಟದಾಗಿದ್ದ ಕ್ರೈಸ್ತರಾಗ್ಬಿಟ್ರೆ ನಾವು ಆತ್ಮಿಕವಾಗಿ ಬೆಳೆದವರಲ್ಲ, ಅಥವಾ ನಾವು ಬೈಬಲ್ನ 100 ಸತಿ ಓದ್ಬಿಟ್ರೆ ನಾವು ಆತ್ಮಿಕವಾಗಿ ಬೆಳೆದವರಲ್ಲ. ಹಲ್ಲೆಲೂಯಾ. ನಿನ್ನ ಆತ್ಮಿಕವಾದ ಬೆಳವಣಿಗೆ ನೀನು ದೇವರನ್ನು ಮೆಚ್ಚಿಸ್ಬೇಕು ಅನ್ನುವಂತ ನೀನು ಒಳಗಡೆ ಬರುವಂತ ಸ್ವಭಾವದಿಂದ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಸತಿ ಗಂಡ ಮನೆಗೆ ಬರ್ಬೇಕಾದ್ರೆ ಹೆಂಡತಿ ಅವನ್ನ ಮೆಚ್ಚಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ಪ್ರತಿ ದಿನ ಬೆಳಗ್ಗೆ ಎದ್ದಾಗ ನೀನ್ ದೇವ್ರನ್ನ ಮೆಚ್ಚಿಸ್ಬೇಕು ಅಂತ ನೀನು ಕಾಯ್ತಾ ಇರ್ಬೇಕು. ನೀನ್ ಯಾವಾಗೆಲ್ಲ ದೇವ್ರನ್ನ ಮೆಚ್ಚಿಸ್ಬೇಕು ಅಂತ ಕಾಯ್ತಾ ಇರ್ತೀಯಲ್ಲ, ಅವಾಗೆಲ್ಲ ದೇವ್ರು ನಿನ್ನ ವಿಷಯದಲ್ಲಿ ಸಂತೋಷ ಪಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವ್ರನ್ನ ಮೆಚ್ಚಿಸುವುದು, ದೇವ್ರನ್ನ ಮೆಚ್ಚಿಸಿದ್ರೆ ಏನಾಗತ್ತೆ, ದೇವ್ರನ್ನ ಮೆಚ್ಚಿಸೋದಂದ್ರೆ ಏನು, ಅದನ್ನ ನಾವು ಒಂದೊಂದಾಗಿ ನಾವು ನೋಡ್ಕೊಳ್ಳೋಣ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ಮೊದಲನೇದಾಗಿ ನೀನು ನಿನ್ನ ಜೀವಿತದ ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯದಲ್ಲೂ ನೀನು ದೇವರನ್ನ, ಪವಿತ್ರಾತ್ಮನನ್ನ ಇನ್ವಾಲ್ವ್ ಮಾಡೋದಾದ್ರೆ ನೀನು ದೇವರನ್ನ ಮೆಚ್ಚಿಸುವಂತ ಕಾರ್ಯ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವಿಷಯದಲ್ಲೂ ನೀನು ದೇವರನ್ನ ಅಳವಡಿಸಿಕೊಡ್ಬೇಕು. ನೀನು ಹಾಕೋ ಬಟ್ಟೆಯಲ್ಲಿ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಯಾವ ರೀತಿ ಹೋಗ್ಬೇಕು, ಇವತ್ತೊಂದು ಕಡೆಗೆ ಹೋಗ್ಬೇಕು, ನೀನ್ ದೇವ್ರನ್ನ ಅಳವಡಿಸ್ತಾ ಇದೆಯಾ? ಹಲ್ಲೆಲೂಯಾ. ಪ್ರತಿಯೊಂದು ವಿಷಯದಲ್ಲಿ ನೀನು ನಮ್ಮ ಜೀವಿತದಲ್ಲ ಪ್ರತಿಯೊಂದು ವಿಷಯದಲ್ಲಿ ದೇವ್ರನ್ನ ಅಳವಡಿಸ್ಕೋಬೇಕಾದ್ರೆ 100% ನಾನು ಹೇಳ್ತೀನಿ ಕೇಳ್ರಿ, ದೇವರು ಬಹಳ ಸಂತೋಷ ಪಡ್ತಾರೆ. ನಾವು ಕೆಲವೊಮ್ಮೆ ಬಟ್ಟೆಗಳು ನಾವು ಯಾರನ್ನ ಮೆಚ್ಚಿಸ್ಬೇಕು ಅವ್ರ ಹತ್ರನೇ ಕೇಳ್ತೀವಿ. ಒಂದೊಂದ್ಸತಿ ನಾವು ಬಟ್ಟೆ ತೆಗೆದ್ಬಿಟ್ಟು, ಬೀರೋ ತೆಗೆದ್ಬಿಟ್ಟು, ಒಂದು 4 ಬಟ್ಟೆ ಎತ್ತಿಟ್ಬಿಟ್ಟು ನಮ್ಗೆ ಯಾರು ಇಷ್ಟನ ಅವ್ರನ್ನ ಕೇಳ್ತೀವಿ. ಗಂಡ ಆದ್ರೆ ಹೆಂಡತಿ ಕೇಳ್ತಾನೆ, ಹೆಂಡತಿ ಆದ್ರೆ ಗಂಡನ್ ಕೇಳ್ತಾರೆ, ಇವತ್ತು ಈ ಬಟ್ಟೆ ಹಾಕೊಡ್ಲಾ? ಹೌದಾ? ಕೇಳ್ತೀವ? ಯಾವತ್ತಾದ್ರೂ 4 ಬಟ್ಟೆ ಇಟ್ಬಿಟ್ಟು ಪವಿತ್ರಾತ್ಮನೆ ಇದ್ರಲ್ಲಿ ಯಾವ್ದು ಹಾಕೊಂಡ್ಲಿ ಅಂತ ಕೇಳ್ತೀವ? ಹಲ್ಲೆಲೂಯಾ. ಅಂದ್ರೆ ನೀನ್ ಯಾರು ಮೆಚ್ಚಿಸ್ತಾ ಇದೀಯ? ಇನ್ನೂವರೆಗೂ ಅದರ ಅರ್ಥ ನಾವು ಇನ್ನೂ ಲೌಕಿಕವಾಗಿ ಇದ್ವಿ. ಎಲ್ಲಿವರೆಗೂ ನಾವು ದೇವರನ್ನ ಮೆಚ್ಚಿಸ್ತೀವಿ ಅನ್ನೋ ಮೈಂಡ್ ಸೆಟ್ ಬರ್ಲಿಲ್ಲ ಅಂತಂದ್ರೆ ನಮ್ಮ ಮೈಂಡ್ ಇನ್ನೂ ಲೋಕದ ಮೇಲೆ ಇದೆ, ಇನ್ನು ಲೋಕದ ಮೇಲೆ ಇದೆ. ಹಲ್ಲೆಲೂಯಾ. ನೋಡ್ರಿ, ನಾವು ಒಂದು ವಾಕ್ಯ ಓದೋಣ. ಗಲೇಷಿಯರ್ಸ್ಗೆ ಬರ್ತಂತ 1ನೇ ಅಧ್ಯಾಯದಲ್ಲಿ 10ನೇ ವಚನ. ನಾನೀಗ ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ, ನಾನೀಗ ಯಾರನ್ನ ಒಲಿಸ್ಕೊಳ್ತಾ ಇದ್ದೀನಿ, ಯಾರನ್ನ ನನ್ನ ಕಡೆ ಸೆಳ್ಕೊಳ್ತಾ ಇದ್ದೀನಿ? ಮನುಷ್ಯರನ್ನು, ದೇವರನ್ನು. ಯಾರನ್ನ? ನಿಮಗೆ ನೀವೇ ಪ್ರಶ್ನೆ ಹಾಕ್ರಿ, ನಾನು ಮನುಷ್ಯರನ್ನ ಹೊಲಿಸ್ಕೊಳ್ತಾ ಇದ್ದೀನ ನನ್ನ ಕಡೆಗೆ, ಅಥವಾ ದೇವರನ್ನ ಹೊಲಿಸ್ಕೊಳ್ತಾ ಇದ್ದೀನ ನನ್ನ ಕಡೆಗೆ? ಆಮೇಲೆ ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ನೀನು ಕ್ರಿಸ್ತನ ದಾಸನಾಗಕ್ಕೆ ಚಾನ್ಸ್ ಇಲ್ಲ. Till you are trying to please people, you cannot be a servant of God. ಇವತ್ತು ಅನೇಕ ಸೇವಕರ ಸೇವೆಗಳು ಯಾಕೆ ಸ್ಥಗಿತವಾಗ್ಬಿಟ್ಟಿದೆ? ಅನೇಕ ಸೇವಕರ ಸೇವೆಗಳು ಯಾಕೆ ಬೆಳೀತಾ ಇಲ್ಲ? ಅನೇಕ ಸೇವಕರು ಯಾಕೆ ಸೇವೆ ಬಿಟ್ಟು ನಿಲ್ಲುವಂತ ಆಗ್ತಾ ಇದೆ ಅಂದ್ರೆ ಇದು ಒಂದು ಕಾರಣ. ಏನ್ ಕಾರಣ? ಅವರು ದೇವರನ್ನ ಬಿಟ್ಟು ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೆ ಹೋಗ್ಬಿಡ್ತಾರೆ. ಯಾರನ್ನ? ದೇವರನ್ನ ಬಿಟ್ಟು ಮನುಷ್ಯ. ಅವ್ರಿಗೆ ಯಾರು ಬೇಕೋ ಅವ್ರನ್ನ ಮೆಚ್ಚಿಸ್ಕೊಂಡು ಕುತ್ಕೊಂತಾರೆ. ಇವ್ರಿಗೆ ಬೇಕಾ ಇವ್ರು ಮೆಚ್ಚೋದು, ಅವ್ರು ನೋವಾಗ್ತಾರ ಅವ್ರು ಮೆಚ್ಚೋದು, ಅವ್ರು ಬರ್ತಾರ ಅವ್ರು ಮೆಚ್ಚೋದು. ನಾನೊಂದು ಹೇಳ್ತೀನಿ ಕೇಳ್ರಿ, ನೀವೊಬ್ಬ ದೇವರ ಮಗಳ ಆದ್ಮೇಲೆ ಸಭೆಯಲ್ಲಿರುವಂತ 100 ಜನರನ್ನು ನೀನು ಮೆಚ್ಚಿಸ್ಲಿಕ್ಕೆ ಆಗಲ್ಲ. ನಿನ್ನ ವಿರುದ್ಧವಾಗಿ ಒಂದು 10 ಜನ ಇದ್ದೇ ಇರ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿಗೂ ಕೂಡ ಇರ್ಲಿಲ್ವಾ? ಇರ್ಲಿಲ್ವಾ? ಇದ್ರು.
100% ನೀನ್ ದೇವರಾದ್ರೂ ಎಲ್ಲಾರನ್ನೂ ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನೀನು ಎಲ್ಲಾರನ್ನ ಮೆಚ್ಚಿಸೋದನ್ನ ನೋಡ್ಬೇಕಾಗಿರೋದು, ದೇವರನ್ನ ಮೆಚ್ಚಿಸೋದನ್ನ ನೀನ್ ನೋಡ್ಬೇಕಾಗಿರೋದು. ಹಲ್ಲೆಲೂಯಾ. ಆದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ, ಸೇವಕರಾಗ್ಲಿ ಬಿಲೀವರ್ಸ್ ಆಗ್ಲಿ ದೇವರನ್ನ ಬಿಟ್ಟು ಮನುಷ್ಯರನ್ನ ಮೆಚ್ಚಿಸೋ ಕಾರಣದಿಂದ ಏನಾಗ್ತಾ ಇದೆ ಅಂದ್ರೆ, ಅವರು ಪಾಪದಲ್ಲಿ ಬೀಳ್ತಾ ಇದ್ದಾರೆ, ತೊಂದರೆಯಲ್ಲಿ ಬೀಳ್ತಾ ಇದ್ದಾರೆ, ದೇವರ ಮಾತಿಗೆ ವಿಧೇಯರಾಗದೆ ಇರುವಂತೆ ಆಗ್ತಾ ಇದೆ, ಅವ್ರ ಮನಸ್ಸು ಬಂದಂಗೆ ಜೀವನ ಮಾಡಂಗ ಆಗ್ತಾ ಇದೆ, ಲೌಕಿಕವಾಗಿ ಜೀವನ ಮಾಡಂಗ ಆಗ್ತಾ ಇದೆ. ಇದರ ಕಾರಣದಿಂದ ಅವ್ರ ಆತ್ಮಿಕವಾಗಿ ಬೆಳೆಯಕ್ಕೆ ಆಗ್ತಾ ಇಲ್ಲ, ಆತ್ಮಿಕವಾಗಿ ಬೆಳೆಯಕ್ಕೆ ಆಗ್ತಾ ಇಲ್ಲ. ಅವ್ರು ಕಚ್ಕೊಂತಾ ಇದ್ದಾರೆ. ಯಾಕಂದ್ರೆ ದೇವರು ನೋಡ್ರಿ, ಸೌಲನನ್ನು ದೇವರು ರಾಜ ಮಾಡೋದು. ಸೌಲನನ್ನ ಏನ್ ಮಾಡೋದು ದೇವರು? ಈಗ ಸೌಲ ಯಾರನ್ನು ಮೆಚ್ಚಿಸ್ಬೇಕು? ದೇವ್ರನ್ನ ಮೆಚ್ಚಿಸ್ಬೇಕು. ಆದ್ರೆ ದೇವ್ರು ಹೇಳ್ತಾರೆ ಆತನಿಗೆ, ನೀನು ಹೋಗಿ ಬರ್ಬೇಕಾದ್ರೆ ಎಲ್ಲಾ ಪ್ರಾಣಿಗಳನ್ನು ಸಾಯಿಸ್ಬಿಡು, ಆ ಅಮಾಲಿಕೈಟ್ಸ್ ಅಲ್ಲಿ ಒಬ್ರು ಉಳಿಕೊಡುದು, ದೊಡ್ಡವರು ಚಿಕ್ಕವರು ಮಕ್ಕಳು ಎಲ್ಲಾರನ್ನೂ ಸಾಯಿಸ್ಬಿಡು ಅಂತಾರೆ. ನಮ್ ಸೌಲ ಏನ್ ಮಾಡ್ತಾನಂದ್ರೆ, ಹೋಗಿ ಎಲ್ಲಾರನ್ನೂ ಸಾಯಿಸೋದ್ ಬಿಟ್ಟು ಸ್ವಲ್ಪ ಏನು ಅದೇನಂತಾರೆ ಪ್ರಾಣಿಗಳನ್ನ ತಗೊಬಂದ್ಬಿಡ್ತಾನೆ. ಇದು ದೇವ್ರಿಗೆ ಬಹಳ ನೋವು ಕೊಟ್ಬಿಡುತ್ತೆ. ದೇವ್ರು ಎಷ್ಟು ಹೇಳ್ತಾರಂದ್ರೆ, ಸೌಲನನ್ನ ಆರಿಸಿದ್ದಕ್ಕೆ ನಾನು ರಿಗ್ರೆಟ್ ಮಾಡ್ತಾ ಇದ್ದೀನಿ, ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ನಾನು ಯಾಕಿದ್ದನನ್ನ ನಾನು ಆರಿಸದೆ ರಾಜನಾಗಿ ಇರ್ಬೇಕಾಗಿ. ಸೌಲ ವ್ಯಭಿಚಾರ ಮಾಡಿಲ್ಲ, ಸೌಲ ಕೊಲೆ ಮಾಡಿಲ್ಲ, ಸೌಲ ಕಳ್ತನ ಮಾಡಿಲ್ಲ, ಸೌಲ ಯಾರ ಕುಟುಂಬನೂ ಒಡೆದಾಕ್ಲಿಲ್ಲ. ಆದ್ರೆ ಸೌಲ ದೇವರ ಮಾತಿಗೆ ವಿಧೇಯನಾಗ್ಲಿಲ್ಲ. ಸೌಲನ ಏನ್ ಹೇಳ್ತಾನೆ ಗೊತ್ತಾ? ಸ್ಯಾಮ್ಯಲ್ ಬಂದು ಕೇಳ್ತಾರೆ, ನೀನ್ ಯಾಕೆ ಇದನ್ನ ಮಾಡಿದೆ ಅಂದ್ರೆ, ಸೌಲ ಅಂತಾನೆ, ಅಯ್ಯೋ ನಾನು ಜನರ ಮಾತನ್ನು ಕೇಳಿದೆ. ಯಾರ ಮಾತು ಕೇಳಿದೆ? ಯಾಕಂದ್ರೆ ಅವ್ನ ಮೈಂಡ್ ಅಲ್ಲಿ ಏನ್ ಬಂದ್ಬಿಡ್ತಂದ್ರೆ, ನಾನ್ ಜನರ ಮಾತು ಕೇಳಿಲ್ಲ ಅಂದ್ರೆ ಎಲ್ಲಿ ಜನ ನನ್ನನ್ನ ಹೊರಗಾಕ್ಬಿಡ್ತಾರೆ, ನನ್ನನ್ನು ಎಲ್ಲಿ ನೀನ್ ರಾಜ ಬೇಡ ಅಂತ ಹೇಳಿ ಕೇಳ್ಕೊಬಿಟ್ರೆ ನಾನು ರಾಜ ಇಂದ ಇಳಿದು ಬಿಡ್ತೀನೇನೋ. ಆದ್ರೆ ಅವ್ನ್ ಏನು ಮರ್ತ್ಬಿಟ್ಟ ಅಂದ್ರೆ, ಅವನ ರಾಜ ಮಾಡಿದ್ದು ಜನರಲ್ಲ, ದೇವರು. ಹಲ್ಲೆಲೂಯಾ. ನಾನು ಇವತ್ತವರೆಗೂ ಯಾಕೆ ನಿಂತಿದ್ದೀನಂದ್ರೆ, ನಾನು ಯಾವ ಮನುಷ್ಯನನ್ನ ನಂಬಿ ನಾನು ಇಲ್ಲಿ ನಿಂತ್ಕೊಳ್ಳಲ್ಲ ರೀ. ನನ್ನನ್ನ ಪಾಸ್ಟರ್ ಮಾಡಿದ್ದು ನನ್ನ ದೇವರು ಅನ್ನುವಂತ ಮೈಂಡ್ ನನ್ನ ಒಳಗಡೆ ಇರ್ತದೆ. ಹಲ್ಲೆಲೂಯಾ. ನಿನ್ನ ಒಳಗಡೆನೂ ಅದೇ ಇರ್ಬೇಕು. ಇವತ್ತು ನೀನು ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಂದ್ರೆ, ನಿನಗೆ ಆ ಕೆಲಸ ಕೊಟ್ಟಿದ್ದು ನಿನ್ನ ಮ್ಯಾನೇಜರ್ ಅಲ್ಲ, ನಿನಗೆ ಆ ಕೆಲಸ ಕೊಟ್ಟಿದ್ದು ನಿನ್ನ ಕಂಪನಿ ಯಜಮಾನನಲ್ಲ, ನಿನಗೆ ಆ ಕೆಲಸ ಸಿಗುವಂತೆ ಮಾಡಿದ್ದು ನಿನ್ನ ದೇವರು. ಇವತ್ತು ಏನ್ ಆಗ್ತಾ ಇದೆ, ಅದು ನಡೀತಾ ಇರೋದು ನಿನ್ನ ದೇವರು ಮಾಡ್ತಾ ಇದ್ದಾರೆ. ಇದನ್ನ ನೀನು ಯಾವಾಗವರೆಗೂ ಅರ್ಥ ಮಾಡ್ಕೊಳ್ಳಲ್ವೋ, ಅಲ್ಲಿವರೆಗೂ ದೇವರಿಗೆ ನೀನು ಮುಖ್ಯ ಸ್ಥಾನ ಕೊಡಲ್ಲ. ಯಾರು ದೇವ್ರನ್ನ ಮೆಚ್ಚಕ್ ಹೋಗಲ್ವೋ, ಅವ್ರು ದೇವರಿಗೆ ಮುಖ್ಯ ಸ್ಥಾನ ಕೊಡಕ್ ಆಗೋದೇ ಇಲ್ಲ. They can never give that place to God. ದೇವರು ಮುಖ್ಯ, ದೇವರು ನನಗೆ ಬೇಕು, ದೇವರು ಇಲ್ಲ ಅಂದ್ರೆ ಏನು ಇಲ್ಲ ಅನ್ನುವಂಥದ್ದೆಲ್ಲ ಬರಲ್ಲ. ಬಾಯಿ ಮಾತಲ್ಲಿ ಬರ್ಬೋದು, ನಿಜ ಜೀವಿತದಲ್ಲಿ ಶೂನ್ಯವಾಗಿರ್ತದೆ. But today God is expecting, ಯಾರು ನನ್ನನ್ನು ಮೆಚ್ಚಿಸ್ಬಿಟ್ಟಿದ್ದಾರೆ? ದಾವೀದನು 17 ವಯಸ್ಸಲ್ಲಿ ದೇವರನ್ನ ಮೆಚ್ಚಿಸಿದ್ರು. 17 ವಯಸ್ಸಲ್ಲಿ ಯೋಚನೆ ಮಾಡ್ರಿ, ಎಷ್ಟು ವಯಸ್ಸಲ್ಲಿ? 17 ವಯಸ್ಸಲ್ಲಿ ದೇವರು ದಾವೀದನು ದೇವರನ್ನ ಮೆಚ್ಚಿಸ್ತಾ. ಅಂದ್ರೆ 17 ವಯಸ್ಸಲ್ಲಿ ದೇವರು ಅಭಿಷೇಕ ಮಾಡಿದ್ರು. ಅವ್ರು ಅದಕ್ಕಿಂತ ಮುಂಚೆನೆ ಮೆಚ್ಚಿಸ್ಬಿಟ್ಟಿದ್ರು ದೇವ್ರನ್ನ. ಹಲ್ಲೆಲೂಯಾ. 17ನೇ ವಯಸ್ಸಲ್ಲಿ ದೇವರು ಆತನನ್ನ ರಾಜನಾಗಿ ಅಭಿಷೇಕ ಮಾಡ್ತಾ ಇದ್ರು. ರಾಜನಾಗಿ ಅಭಿಷೇಕ ಮಾಡ್ತಾ ಇದ್ದಾರೆ. ದಾವೀದನು ಓದಿಲ್ಲ, ಅವನಿಗೆ ಒಂದು ಡಿಗ್ರಿ ಪಟ್ಟ ಇಲ್ಲ, ಅವನಿಗೆ ಎಜುಕೇಶನ್ ಇಲ್ಲ, ಅವನಿಗೆ ಯುದ್ಧ ಮಾಡಿ ಟ್ಯಾಲೆಂಟ್ ಇಲ್ಲ, ಅವನ ಕತ್ತಿ ಹಿಡಿಯಕ್ಕೆ ಬರಲ್ಲ, ಅವನು ಯಾರ ಜೊತೆನೂ ಹೋಗಿ ಯುದ್ಧ ಮಾಡಿದವನಲ್ಲ. ಅವನು ಗೊತ್ತಿದ್ದೆಲ್ಲ ಕುರಿ ಕಾಯೋದು, ಕೊಟ್ಟಿರುವ ಕುರಿಯನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳೋದು. ಇದು ಬಿಟ್ಟರೆ ದಾವೀದನಿಗೆ ಏನು ಗೊತ್ತಿಲ್ಲ. ಆದ್ರೆ ಆತನು ದೇವರನ್ನ ಮೆಚ್ಚಿಸಿದ ಕಾರಣದಿಂದ ಅವ್ರ ಅಪ್ಪ ಅವನ ಮರೆತರು, ಊರ್ ಜನ ಅವನನ್ನ ಮರೆತರು, ಅಲ್ಲಿರುವಂತ ಲೋಕ ಅವನನ್ನ ಮರೆತರು, ದೇವರು ಆತನನ್ನ ಮರಿದೇ ಇರುವಂತೆ ಮಾಡಿದ್ದಾರೆ. ಇವತ್ತು ನಾನು ಹೇಳ್ತೀನಿ ಕೇಳ್ರಿ, ನಿನ್ನ ಮನೆಗೆ ಯಾರು ಬರ್ಲಿ ಯಾರು ಬರ್ದೇ ಇರ್ಲಿ, ನಿನ್ನ ಜೊತೆ ಯಾರು ಮಾತಾಡದೇ ಇರಲಿ, ನೀನು ದೇವರನ್ನ ಮೆಚ್ಚಿಸುವವರಾದ್ರೆ ನಿನ್ನ ಮನೆಗೆ ಎಲ್ಲರೂ ಬರುವಂತ ದೇವರು ಮಾಡ್ತಾನೆ. ಎಲ್ಲರೂ ಬರ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಬೇಕಾಗಿರುವಂತ ದೇವರ ಸೇವಕನಾದ್ರೂ ನಿನ್ನ ಮನೆಗೆ ದೇವರು ಕರ್ಕೊಂಡ್ ಬಂದೇ ಬರ್ತಾನೆ. ನಾವು ಬದಲಾಗಬೇಕು. ನಾವು ಮನುಷ್ಯರನ್ನ ಮೆಚ್ಚೋದ್ರಿಂದ ಏನ್ ಮಾಡ್ತೀವಿ ಅಂತಂದ್ರೆ, ಇವತ್ತೊಬ್ರು ತಪ್ಪು ಮಾಡ್ತಾ ಇದಾರಂತ ಗೊತ್ತಿದ್ರು ಸಹ ಅವರ ತಪ್ಪನ್ನು ತಿದ್ದಲ್ಲ, ಅವ್ರ ಮುಂದೆ ಹೋಗಿ ಕುತ್ಕೊಂಡು ನಕ್ಕೊಂಡು ಜಾಲರಿ ಹೊಡಿ ಬರ್ತೀವಿ. ನೀನು ಪರಲೋಕದಲ್ಲಿ ಲೆಕ್ಕ ಕೊಡ್ಬೇಕಾಗತ್ತೆ. ನೀನು ಬರ್ದಿಟ್ಕೋ, ಇದನ್ನ ಯು ಹ್ಯಾವ್ ಟು ಗಿವ್ ಅಕೌಂಟ್ ಆಫ್ ಗಾಡ್.
ಅದು ನಾನು ಹಂಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇವ್ರು ದೇವರ ಚಿಂತೆ ಮಾಡಿಲ್ವಲ್ಲ, ಇವ್ರು ದೇವ್ರ ವಿರುದ್ಧವಾಗಿದಾರಲ್ಲ, ಇವ್ರ ಜೊತೆ ಹೆಂಗ್ ಇವ್ರು ಹೋಗಿ ಮಾತಾಡ್ತಾ ಇದ್ದಾರೆ. ಆಗ ದೇವ್ರು ಹೇಳ್ತಾರೆ, ಮಗನೇ ಅವ್ರು ನನ್ನನ್ನು ಮೆಚ್ಚಿಸ್ತಾ ಇಲ್ಲ, ಅವ್ರನ್ನ ಮೆಚ್ಚೋಕ್ ಹೋಗ್ತಾ ಇದ್ದಾರೆ. ಚೇಂಜ್ ಆಗ್ರಿ, ಇವತ್ತೇ ಚೇಂಜ್ ಆಗ್ರಿ. ಹಲ್ಲೆಲೂಯಾ. ನೀನು ಮನುಷ್ಯರನ್ನ ಮೆಚ್ಚಿ ಲೋಕದಲ್ಲಿ ನೀನು ಒಂದು ಕೂದಲನ್ನು ಕೂಡ ಕಪ್ಪು ಮಾಡ್ಕೊಳ್ಳೋಕೆ ಚಾನ್ಸ್ ಇಲ್ಲ ನಿನ್ನ ಕೈಯಲ್ಲಿ. ಒಂದು ಕೂದಲು ಕೂಡ ಬದಲಾಗೋದಿಲ್ಲ ನಿನ್ನ ಲೈಫಲ್ಲಿ. ಆದ್ರೆ ದೇವರನ್ನ ಮೆಚ್ಚೋಕ್ ಟ್ರೈ ಮಾಡಿದ್ಮೇಲೆ ನಿನ್ನ ಲೈಫಲ್ಲೇ ಬದಲಾಗುತ್ತೆ. ನಿನ್ನ ಜೀವಿತವನ್ನು ದೇವರು ತಿರುಗಿಸ್ಬಿಡ್ತಾರೆ, ತಲೆ ಕೆಳಗಾಗಿ ಮಾಡ್ಬಿಟ್ಟಿದ್ದಾರೆ. ಕುರಿ ಕಾಯೋನು ಎಲ್ಲರೂ ಬಿಟ್ಟಿದ್ದಾರೆ. ಯೋಚನೆ ಮಾಡಿ ನೋಡ್ರಿ, ಸ್ಯಾಮ್ಯಲ್ ಬರ್ತಾ ಇದ್ದಾರೆ, ಯಾರಿಗೆ? ದಾವಿದನ ಮನೆಗೆ ಬರ್ತಾ ಇದ್ದಾರೆ. ಯಾರು ಬರ್ತಾ ಇರೋದು? ಸ್ಯಾಮ್ಯಲ್ ಬರ್ತಾ ಇದ್ದಾರೆ. ಏನಕ್ಕೆ ಬರ್ತಾ ಇದ್ದಾರೆ? ಅಭಿಷೇಕ ಮಾಡಕ್ ಬರ್ತಾ ಇದ್ದಾರೆ. ಅದು ಮಾಡ್ತಾ ಇದ್ದಾಗ ಅಲ್ಲೊಂದು ಊರ ಹಬ್ಬ ನಡೀತದೆ. ಏನ್ ನಡೀತದೆ? ಊರ ಹಬ್ಬ ನಡೀತದೆ. ಎಲ್ಲರೂ ಅಲ್ಲಿ ಇರ್ತಾರೆ. ದಾವಿದನ ತಂದೆ ಜನರು, ಇಸ್ರಾಯೇಲ್ ಜನರು ಎಲ್ಲರೂ ಅಲ್ಲಿ ಬಂದಿರ್ತಾರೆ. ಯಾಕಂದ್ರೆ ಸ್ಯಾಮ್ಯಲ್ ಬರಿಬೇಕಾದ್ರೇನೆ ಎಲ್ಲರೂ ಬಂದು ಕೇಳ್ತಾರೆ, ಅಪ್ಪ ನೀನು ಬಂದಿರೋದು ನಮ್ಮ ಊರಿಗೆ ಒಳ್ಳೇದಕ್ಕ ಕೆಟ್ಟದಕ್ಕ? ಈಗ ಒಬ್ಬ ದೇವರ ಪ್ರವಾದಿ ಒಂದು ಊರಿಗೆ ಬಂದ್ರೆ ಊರೆಲ್ಲ ಬಂದು ಸೇರ್ತದ್ರಿ. ಆಗ ನೀವು ಹಳ್ಳಿಗೆ ಹೋಗ್ರಿ. ಈಗ ನಾವೇ ಅದನ್ನ ಹಳ್ಳಿಗೆ ಹೋದ್ರೆ, ನಾನು ಹಳ್ಳಿಗಳಲ್ಲೆಲ್ಲ ಹೋಗಿ ಸೇವೆ ಮಾಡಿದ್ದೀನಿ. ಒಂದು 5 ದಿನ ರೋಡಲ್ಲಿ ಅಲ್ಲಲ್ಲೇ ಮಲ್ಕೊಂಡು, ಎಲ್ಲಿ ಜಾಗ ಸಿಗುತ್ತೋ ಅಲ್ಲೇ ಮಲ್ಗೋದು, ಅಲ್ಲೇ ಸ್ನಾನ ಮಾಡೋದು, ಅಲ್ಲೇ ಹೋಗಿ ಸುವಾರ್ತೆ ಸಾರೋದು, ನಾಟಕಗಳು ಮಾಡೋದು ಎಲ್ಲ ಮಾಡಿ ಬಂದಿದೀವಲ್ಲ. ಆ ಟೈಮಲ್ಲಿ ನಾನು ನೋಡ್ತಾ ಇದ್ದೆ, ಈ ದಾವಣಗೆರೆ ಕಡೆ ಎಲ್ಲ ಒಳಗಡೆ ಹಳ್ಳಿಗಳಿಗೆ ಹೋದಾಗ ನಾವು ಹೋದ್ರೆ ಅವ್ರಿಗೆ ಏನಂತ ಗೊತ್ತಿಲ್ಲ. ನಾವು ಎಲ್ಲರೂ ಬಂದು ಗುಂಪು ಕಟ್ಬಿಡೋರು, ಏನು 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 ಅಂತ. ಅಷ್ಟು ಆತರ. ಈಗ ಒಬ್ಬ ದೇವರ ಪ್ರವಾದಿ ಬರ್ತಾ ಇದ್ದಾನ ಅಂದ್ರೆ ಜನ ಬರ್ತಾ ಇರ್ತಾರ. ಊರ್ ಜನ ಬಂದವ್ರೆ, ದಾವಿದನ ಮನೆಯವ್ರು ಬಂದವ್ರೆ, ಅವ್ರ ಅಪ್ಪ ಬಂದವ್ರೆ, ಅವ್ರ ರಿಲೇಷನ್ಸ್ ಬಂದವ್ರೆ, ಎಲ್ಲರೂ ಊರ ಹಬ್ಬದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪಾಲ್ಗೊಳ್ಳದೆ ಇರುವಾಗ ಒಬ್ಬನೇ ಒಬ್ಬ, ಅದು ದಾವಿದ. ಅವನು ಇನ್ನೂ ಕುರಿ ಕಾಯ್ತಾ ಇದ್ದಾನೆ. ಅವನನ್ನ ಬಿಟ್ಟು ಇವ್ರೊಂದು ಹಬ್ಬ ಮಾಡೋಣ ಅಂತ ಚಾಲು ಮಾಡಿದ್ದಾರೆ. ಹಲ್ಲೆಲೂಯಾ. ಬಿಡ್ತಾರ ನಮ್ ದೇವರು? ಎಲ್ಲೋ ದಾವಿದ ಕಾಣಿಸ್ತಾ ಇಲ್ಲ. ಓ, ಅವ್ನು ಇಲ್ಲದೆ ನೀವು ಹಬ್ಬ ಮಾಡ್ತಾ ಇದ್ದೀರಾ? ಅವ್ನು ಬರೋವರೆಗೂ ಇಲ್ಲಿ ಹಬ್ಬ ನಡೆಯಲ್ಲ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ತುಳಿಯೋರು ತುಳಿಲಿ, ನೀನು ಬರೋವರೆಗೂ ಹಬ್ಬ ಮಾಡಕ್ ಬಿಡಲ್ಲ ದೇವರು. ಹಲ್ಲೆಲೂಯಾ. ನೀನು ಬರೋವರೆಗೂ ಹಬ್ಬ ಮಾಡಕ್ ಬಿಡಲ್ಲ. ನಿನ್ನ ಬಗ್ಗೆ ಯಾರು ಏನಾದ್ರೂ ಮಾತಾಡ್ಲಿ, ಯಾರು ಎಷ್ಟನ್ನ ಕೆಳಗಾಕ್ಲಿ, ದೇರ್ ಇಸ್ ಅ ಟೈಮ್. ನೀನ್ ಇಲ್ಲದೆ ಅಲ್ಲಿ ಹಬ್ಬಗಳು ನಡೆಯಲ್ಲ. ನೀನ್ ಇಲ್ಲದೆ ಅಲ್ಲಿ ದೇವರ ಪ್ರಸನ್ನತೆ ಇಳಿಯಲ್ಲ. ನೀನ್ ಇಲ್ಲದೆ ಅಲ್ಲಿ ದೇವರ ಕಾರ್ಯಗಳು ನಡೆಯಲ್ಲ. ನಿನ್ನ ಮುಖ್ಯತ್ವವನ್ನು ನಿನ್ನ ಪರಲೋಕ ತೋರಿಸ್ಲಿಕ್ಕಿದೆ. ಯಾರು ತೋರಿಸ್ತದೆ? ಯಾರು ದೇವರನ್ನ ಮೆಚ್ಚಿ ನಡೀತಾರೋ ಅವ್ರಿಗೆ ದೇವರು ತೋರಿಸ್ಲಿಕ್ಕಿದೆ. ಹಲ್ಲೆಲೂಯಾ. ಡೋಂಟ್ ಎವರ್ ವರಿ. ದೇವರು ನಿನ್ ಸಂಗಡ ಇದ್ದೇ ಇರ್ತಾರೆ. ಎಲ್ಲರೂ ಈಗ ದಾವಿದ ಬರ್ತಾ ಇದ್ದಾನೆ. ದಾವಿದ ಬರ್ತಾ ಇದ್ದಾಗ್ಲೇನೆ ದೇವರು ಹೇಳ್ತಾರೆ. ಏನ್ ಹೇಳ್ತಾರೆ ಹೇಳ್ರಿ? ಓದೋಣ, ಒಂದೊಂದು ವಾಕ್ಯ ಓದೋಣ. 1 ಸ್ಯಾಮ್ಯಲ 16ನೇ ಅಧ್ಯಾಯದಲ್ಲಿ ಬಹುಶಃ ಒಂದು 12ನೇ ವಚನದಲ್ಲಿ ಏನೋ ಬರ್ಬೋದೇನೋ ನೋಡಿ. ಅವನು ಕೆಂಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನು ಆಗಿದ್ದನು. ಯೆಹೋವನು ಸಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು. ಈಗ ಕ್ಲಿಂಟನ್ ಇಲ್ಲಿ ಪಕ್ಕದಲ್ಲಿದ್ದಾನೆ ಅಲ್ವಾ? ಜೋಯಲ್ ಅಲ್ಲಿ ದೂರ ಇದ್ದಾನೆ. ಕರೆಕ್ಟಾ? ಜೋಯಲ್ ಕೈ ಎತ್ತಪ್ಪ, ಅವ್ರಿಗೆ ಗೊತ್ತಾಗಿ. ಅವ್ರು ಜೋಯಲ್, ಇವರು ಕ್ಲಿಂಟನ್. ಈಗ ನಾನು ಏನಮ್ಮ ಹೆಸರು? ನೇಹ ಹೇಳ್ತೇನೆ. ನೇಹ ಈ ಬುಕ್ ಅನ್ನ ಹೆಸರು ಹೇಳಲ್ಲ. ಪಕ್ಕದಲ್ಲಿರೋ ಕ್ಲಿಂಟನ್ ಆದ್ರೆ ಇವನು ಕೊಡುವಂತೆ, ದೂರದಲ್ಲಿರೋ ಜೋಯಲ್ ಆದ್ರೆ ಅವನು ಕೊಡುವಂತೆ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿರೋ ಕ್ಲಿಂಟನ್ ಆದ್ರೆ, ದೂರದಲ್ಲಿರೋ ಜೋಯಲ್ ಆದ್ರೆ ದೇವ್ರೇನ್ ಹೇಳ್ತಾ ಇದ್ದಾರೆ? ಜೋರಾಗಿ ದೇವ್ರೇನ್ ಹೇಳ್ತಾ ಇದ್ದಾರೆ? ಇವನನ್ನು ಅಭಿಷೇಕಿಸು. ಅಂದ್ರೆ ಯಾರ ಪಕ್ಕದಲ್ಲಿ ನಿಂತವ್ ದೇವರು? ಜೋರಾಗಿ ಹೇಳ್ರಿ. ಹಲ್ಲೆಲೂಯಾ. ಅವ್ರು ದೂರದಲ್ಲಿ ನಿಂತಿದ್ರೆ ಅವನು ದಾವಿದನು ಕೊಡು ಅಂತ ಹೇಳ್ತಾ ಇದ್ರು. ಆ ದಾವಿದನು ಕೊಡು ಅಂತ ಇದ್ರು. ಇಲ್ಲ, ಅವನು ಕೊಡು, ಅಭಿಷೇಕ ಕೊಡು ಅಂತ ಇದ್ರು. ಅವನು ದಾವಿದನ ಪಕ್ಕದಲ್ಲಿ ನಿಂತಿದ್ದರಿಂದ ಇವನು ಕೊಡು. ಊರ್ ಜನನೇ ಅವನ ಬಿಟ್ಟು ದೂರ ಇದ್ದಾರೆ. ಆದ್ರೆ ದೇವರು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಇವನು ಕೊಡು ಅಂತ ಇದ್ದಾರೆ.
ಹಲ್ಲೆಲೂಯಾ. ನಿನ್ ಪಕ್ಕದಲ್ಲಿ ಯಾರು ನಿಂತಿಲ್ಲ ಅಂತ ನೀನ್ ಅನ್ಕೊಂಡಿರ್ಬೋದು, ಆದ್ರೆ ನಿನ್ನ ಕಣ್ಣಿಗೆ ಕಾಣಿಸ್ದೆ ನಿನ್ನ ದೇವರು ನಿನ್ ಪಕ್ಕದಲ್ಲೇ ನಿಂತಿದ್ದಾನೆ. ಹಲ್ಲೆಲೂಯಾ. ದಾವೀದನಿಗೆ ಗೊತ್ತಿದ್ದ ದೇವರು ಅವನ ಪಕ್ಕದಲ್ಲಿ ಇದ್ದಾನೆ ಅಂತ? ಅವ್ನು ಗೊತ್ತೇ ಇಲ್ಲ. ಪುಣ್ಯಾತ್ಮ ಬಂದು ನೋಡ್ತಾ ಇದ್ದಾನೆ, ಏನ್ ಆಗ್ತಾ ಇದೆ ಏನಪ್ಪ. ಅವ್ನು ಹೋಗಿ ಏನಾದ್ರು ಕರೆದಿದ್ರು ಅಂತ ಇಟ್ಕೋ, ನಿಮ್ಮ ಅಪ್ಪ ಕರೀತಾ ಇದ್ರು ಅಲ್ಲೇ, ನಿಮ್ಮ ಅಪ್ಪ ಕರೀತಾ ಇದಾರೆ ಅಲ್ಲಿ, ನೀನ್ ಬಂದ್ರೇನೆ ಹಬ್ಬ ಅಂತ. ಹೋಗ್ರಲ್ಲಿ, ನಮ್ಮ ಅಪ್ಪ ಊಟಕ್ಕೆ ಕರೆಯಲ್ಲ, ಹಬ್ಬಕ್ಕೆ ಕರೀತಾನೆ. ಹಲ್ಲೆಲೂಯಾ. ದೇವ್ರ ಕೈ ಬಿಡಲ್ಲ. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರ. ಯಾವಾಗವರೆಗೂ ದೇವ್ರನ್ನ ಮೆಚ್ಚೋದಿಲ್ವೋ ನಿನ್ನ ಪಕ್ಕಕ್ಕೆ ದೇವ್ರ ಬಂದು ನಿಲ್ಲಲ್ಲ. ನಿನ್ ಜೊತೆ ನಿನ್ ಬಾಸ್ ಇದಾನ, ನಿನ್ ಮ್ಯಾನೇಜರ್ ಇದಾನ, ನಿನ್ ಕೆಲ್ಸದವ್ನ ಇದಾನ, ನಿನ್ ಫ್ರೆಂಡ್ಸ್ ಇದಾರ, ನಿನ್ ಜೊತೆ ಯಾರು ಬರ್ಲಿ ಯಾರು ಹೋಗ್ಲಿ ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ನಿನ್ ಪಕ್ಕದಲ್ಲಿ ನಿನ್ ದೇವ್ರು ನಿಂತ್ಕೊಂಡು, ನೀನ್ ಯಾವಾಗ ದೇವ್ರನ್ನ ಮೆಚ್ಚಿಸ್ತೀಯೋ ನಿನ್ ಪಕ್ಕದಲ್ಲಿ ನಿಂತ್ಕೊಂಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ವಾಕ್ಯದಲ್ಲೂ ಕೂಡ ದೇವರು ಅದನ್ನ ಪ್ರೂವ್ ಮಾಡ್ತಾರೆ. ಒಂದು ವಾಕ್ಯ ಓದೋಣ. ಜಾನ್ 8ನೇ ಅಧ್ಯಾಯದಲ್ಲಿ 29ನೇ ವಚನ. ನನ್ನನ್ನು ಕಳುಹಿಸಿ ಕೊಟ್ಟಾತನು ನನ್ನ ಸಂಗಡ ಇದ್ದಾನೆ. ನಾನು ಇದು ಯಾರು ಹೇಳ್ತಾರೆ ಅಂತಂದ್ರೆ ದೇವ್ರು ಹೇಳ್ತಾ ಇದ್ದಾರೆ. ನನ್ನನ್ನು ಕಳಿಸಿದವನು, ಅವ್ರನ್ನ ಕಳಿಸಿದ ಯಾರು ಭೂಲೋಕಕ್ಕೆ? ದೇವರು ಕಳಿಸಿದಾರ ಅವನನ್ನ. ಅದಕ್ಕೆ ಅವ್ನು ಹೇಳ್ತಾನೆ, ನನ್ನನ್ನ ಕಳಿಸಿದವನು ನನ್ನ ಜೊತೆಗೆ ಇದ್ದಾನೆ. ಯಾಕೆ ಜೊತೆಗಿದ್ದಾನೆ? ಮುಂದಕ್ಕೆ ಹೋದ್ರಿ. ನಾನು ಆತನಿಗೆ ಮೆಚ್ಚುಗೆಯಾದುದನ್ನು ಯಾವಾಗಲೂ ಮಾಡುವುದರಿಂದ, ನಾನು ದೇವರಿಗೆ ಬೇಕಾಗಿದ್ದನ್ನು ಯಾವಾಗ್ಲೂ ಮಾಡೋದ್ರಿಂದ ನನ್ನನ್ನ ಕಲಿಸಿದವನು ನನ್ನ ಜೊತೆ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಿನ್ನನ್ನ ಸೃಷ್ಟಿ ಮಾಡಿದವನು ನಿನ್ ಜೊತೆ ಇದ್ದಾನ. ನೀನು ಪ್ರಾರ್ಥನೆ ಮಾಡೋ ದೇವರು ನಿನ್ ಜೊತೆ ಇದ್ದಾನ. ದಾವೀದನಿಗಿದ್ದ. ಅವ್ರ ಅಪ್ಪ ಕೈ ಬಿಟ್ಟಿದ್ರು, ಜನ ಕೈ ಬಿಟ್ಟಿದ್ರು, ಅಣ್ಣ ತಮ್ಮಂದ್ರು ಕೈ ಬಿಟ್ಟಿದ್ರು, ಸ್ವಂತದವ್ರು ಕೈ ಬಿಟ್ಟಿದ್ರು, ಎಲ್ಲ ಕೈ ಬಿಟ್ಟಿದ್ರು. ಆದ್ರೆ ದಾವೀದ ಮಾತ್ರ ಏನ್ ಹೇಳ್ತಾನೆ ಅಂತಂದ್ರೆ, ಆತನು ಮಾತ್ರ ದೇವ್ರ ಜೊತೆ ಇದ್ದ. ಅದಕ್ಕೆ ಎಲ್ಲರೂ ಕೈ ಬಿಟ್ಟರು ಸಹ ದೇವ್ರ ಆತನನ್ನ ಕೈ ಬಿಟ್ಟಿಲ್ಲ. ದೇವ್ರ ಆತನ ಕೈ ಬಿಟ್ಟಿಲ್ಲ. ಅವನ ಪಕ್ಕದಲ್ಲಿ ನಿಂತ್ಕೊಂಡು ಸ್ಯಾಮ್ಯನಿಗೆ ಹೇಳ್ತಾರೆ, ಸ್ಯಾಮ್ಯಲನೇ ಎದ್ದೇಳು, ಕೊಡು ನನಗೆ ಅಭಿಷೇಕ. ಯಾಕಂದ್ರೆ ನೀವು ನನ್ನ ಪಕ್ಕದಲ್ಲಿ ಇದ್ದಾನೆ. ಹೆಂಗ್ ಹೇಳಿರ್ತಾರೆ ಗೊತ್ತಾ ದೇವರು? 100% ಹೇಳ್ತೀನಿ ಕೇಳ್ರಿ. ದೇವರ ಪ್ರೀತಿ ಸುಮ್ಮನೆ ಹಿಂಗ್ ಪಕ್ಕದಲ್ಲಿ ನಿಂತ್ಕೊಂಡು ಇವ್ನು ಕೊಡು ಅಂತ ಹೇಳಲ್ಲ. ದೇವರ ಪ್ರೀತಿ ಹೆಂಗಂದ್ರೆ ಹಿಂಗ್ ತೋದ್ಮೇಲೆ ಹಿಂಗೆ ಕೈ ಹಾಕಿ ಇವನು ಕೊಡು ಅಭಿಷೇಕ. ಅದು ನಮ್ಮ ದೇವರು. ಹಲ್ಲೆಲೂಯಾ. ಆತನ ಪ್ರೀತಿ ರುಚಿಸಿ ನೋಡಿದವ್ರಿಗೆ ಗೊತ್ತಾಗತ್ತೆ. ಯಾವತ್ತು ದೇವರ ಭುಜದ ಮೇಲೆ ಕೈ ಹಾಕಿ, ನನ್ನ ಕನ್ಸಲ್ಲಿ ನೋಡಿದ್ದೀನಿ, ನನ್ನ ದೇವ್ರು ನನ್ನ ಒಟ್ಟಿಗೆ ಮಾತಾಡ್ಕೊಂಡು ಬರ್ತಾ ಇದ್ರು. ನೀನ್ ಹಿಂಗ್ ಮಾಡು, ನೀನ್ ಈ ತರ ಮಾಡು, ನಾನು ನಿನ್ನ ಹಿಂಗ್ ಉಪಯೋಗಿಸ್ತೀನಿ, ಇದನ್ ಮಾಡ್ತೀನಿ, ಅದನ್ ಮಾಡ್ತೀನಿ. ಸಾಕಷ್ಟು ವಿಷಯಗಳು ದೇವ್ರು ಮಾತಾಡಿದ್ರು ಒಂದಿನ ರಾತ್ರಿ. ಆ ರಾತ್ರಿ ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ದೇವ್ರು ನನ್ನ ಭುಜದ ಮೇಲೆ ಕೈ ಹಾಕೊಂಡೇ ನಡೀತಾ ಇದ್ದೀವಿ. ನನ್ಗದ್ರ ಅನುಭವ ಇದೆ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತೀನಿ, ಇವನನ್ನ ಅಭಿಷೇಕ ಅಂದಾಗ ದೇವ್ರು ಹಿಂಗ್ ಕೈ ತೋರ್ಸಲ್ಲ, ಹಿಂಗ್ ಭುಜದ ಮೇಲೆ ಕೈ ಹಾಕಿ ಹೇಳಿರ್ತಾರೆ, ಇವನನ್ನ ಅಭಿಷೇಕ. ಹಲ್ಲೆಲೂಯಾ. ಸಹೋದರ ಸಹೋದರನೇ, ನಿನ್ನ ಪ್ರತಿಯೊಂದು ವಿಷಯದಲ್ಲಿ ನೀನ್ ದೇವ್ರನ್ನ ಇನ್ವಾಲ್ವ್ ಮಾಡ್ತಾ ಇದ್ದ. ನೋಡ್ರಿ, ದಾವೀದನು ಪ್ರತಿಯೊಂದು ವಿಷಯದಲ್ಲಿ ದೇವ್ರನ್ನ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಯಾವ ವಿಷಯದಲ್ಲಿ? ಪ್ರತಿಯೊಂದು ವಿಷಯದಲ್ಲಿ. ನೋಡ್ರಿ, ಈಗ ಏನಾಗತ್ತಂದ್ರೆ ಸೌಲ ಸತ್ತೋಗ್ಬಿಡ್ತಾರೆ. ಸೌಲ ಸತ್ತೋದ್ಮೇಲೆ ದಾವೀದನ ಸಾಯಿಸೋರು ಯಾರನ್ನ ಇದ್ರ? ಅವನೇ ಅವನ ವಿರುದ್ಧವಾಗಿದ್ದು. ಈಗ ಅವನ್ನ ದೇವ್ರು ಸಾಯಿಸ್ಬಿಟ್ರು. ಯಾವ್ದೋ ಒಂದು ವಿಷಯದಲ್ಲಿ ಸತ್ತೋದ. ಈಗ ದಾವೀದನಿಗೆ ಯಾವ ಭಯನೂ ಇಲ್ಲ, ಯಾವ್ದು ಇದೆ. ಯಾಕಂದ್ರೆ ಅವನ ಹತ್ರನೇ ಒಂದು ಗ್ಯಾಂಗ್ ಇತ್ತು. ಅವ್ನು ನೇರವಾಗಿ ಹೋಗಿ ಯಾವ ಊರಲ್ಲಿ ಬೇಕಾದ್ರೂ ಸೆಟ್ಲ್ ಆಗ್ಬೋದಾಗಿತ್ತು. ಆದ್ರೆ ಅವ್ನು ಮಾಡಲ್ಲ ದಾವೀದನು. ನೋಡ್ರಿ, ಬೇಕಾದ್ರೆ ಒಂದು ವಾಕ್ಯ ಓದೋಣ. 2 ಸ್ಯಾಮ್ಯಲ 2ನೇ ಅಧ್ಯಾಯದಲ್ಲಿ 1ನೇ ವಚನ. ಸೌಲ ಸತ್ತ ಮೇಲೆ ಇಲ್ಲಿ ಬರುವಂತ ವಚನ. ಅನಂತರ ದಾವೀದನು ಯೆಹೋವನನ್ನು, ನಾನು ಯೆಹೂದ ದೇಶದ ಯಾವುದಾದರೂ ಒಂದು ಪಟ್ಟಣಕ್ಕೆ ಹೋಗಬಹುದೋ ಎಂದು ಕೇಳ್ತಾನೆ. ಸೌಲ ಸತ್ತ ಮೇಲೆ ದಾವೀದ ಕೇಳ್ತಾನೆ, ಸ್ವಾಮಿ, ನಾನು ಯಾವ್ದಾದ್ರು ಒಂದು ಪಟ್ಟಣಕ್ಕೆ ಹೋಗ್ಬೋದಾ? ನಿಮ್ಮ ಅನುಮತಿ ಇದೆಯಾ? ಚಿಕ್ಕ ವಿಷಯದಲ್ಲಿ ಅಲ್ಲ, ನಾವಿವತ್ತು ದೊಡ್ಡ ವಿಷಯಕ್ಕೆ ಕೇಳಲ್ಲ. ಹಲ್ಲೆಲೂಯಾ. ದೊಡ್ಡ ವಿಷಯಕ್ಕೆ ಕೇಳಲ್ಲ, ನಾವು ಮನ್ಸು ಬಂದಿದ್ದು ನಾವು ಮಾಡ್ತೀವಿ. ಆದ್ರೆ ದಾವೀದ ಎಷ್ಟು ಚೆನ್ನಾಗಿ ದೇವ್ರ ಹತ್ರ ಕೇಳ್ತಾ ಇದ್ದಾನೆ. ಸೌಲ ಸತ್ತೋಗಿದ್ದಾನೆ, ಅವನ ವೈರಿ ಇಲ್ಲ, ಅವನ ಹತ್ರನೇ ಒಂದು ಗ್ಯಾಂಗ್ ಇದೆ, ಯುದ್ಧ ಮಾಡೋದಕ್ಕೆ ಒಂದು ಸೈನ್ಯ ಇದೆ, ಒಂದ್ ಜನರನ್ನ ಗ್ಯಾಂಗ್ ನ ರೆಡಿ ಮಾಡ್ಕೊಂಡಿದ್ದಾನೆ. ಎಲ್ಲ ಮಾಡ್ಕೊಂಡಿದ್ರು ಸಹ ಅವನು ಊರು ಒಳಗಡೆ ಹೋಗಿ ಇರೋದಕ್ಕೆ ದೇವ್ರ ಹತ್ರ ಪರ್ಮಿಷನ್ ಕೇಳ್ತಾನೆ. ಸ್ವಾಮಿ ನಾನು ಮಾಡ್ಲ. ಹಲ್ಲೆಲೂಯಾ. ಸಹೋದರ ಸಹೋದರರೇ, ನೀವು ಆ ತರ ಯಾವತ್ತಾನ ಕೇಳಿದ್ದೀರಾ? ಇವತ್ತು ನಿಮ್ಮ ಮಕ್ಕಳಿಗೆ ನೀವು ಒಂದು ಭವಿಷ್ಯತನ್ನು ರೂಪಿಸ್ತಾ ಇದ್ದೀರಲ್ಲ, ನೀವು ಆ ಭವಿಷ್ಯತನ್ನ ರೂಪಿಸೋಕ್ ಮುಂಚೆ ದೇವ್ರನ್ನ ಕೇಳಿದ್ದೀರಾ? ಇದೇನಾ ಅವ್ರ ಭವಿಷ್ಯ ಅಂತ ಕೇಳಿದ್ದೀರಾ?
ಅವ್ರಿಗೆ ಇದೇ ಓದಿಸ್ಬೇಕು ಅಂತ ಕೇಳಿದ್ದೀರಾ? ಅವ್ರಿಗೆ ಇದೇ ಕೆಲಸನೇ ಕೊಡಿಸ್ಬೇಕಂತ ಕೇಳಿದ್ದೀರಾ? ಇಲ್ಲ, ಕೇಳಲ್ಲ. ಯಾವನೋ ಬಂದು ಹೇಳ್ದ ಇಲ್ಲೊಂದು ಕೆಲಸ ಇದೆ ನೋಡ್ರಿ ಮಾಡ್ರಿ ಆಗತ್ತೆ, ಎತ್ಕೊಂಡೋಗಿ ಕೊಟ್ಬಿಡ್ತೀರಾ. ಅದಕ್ಕೆ ಆಗಲ್ಲ. ಯಾಕಾಗಲ್ಲ ಅಂದ್ರೆ ನೀನ್ ದೇವ್ರನ್ನ ಎನ್ಕ್ವೈರಿ ಮಾಡಿಲ್ಲ. ನೀನು ಬರೀ ಲೌಕಿಕವಾಗಿ ನೀನು ಮಕ್ಕಳು ಸೆಟ್ಲ್ ಆಗೋದು ನೋಡಿದೆ ಹೊತ್ತು ಇದು ದೇವರ ಚಿಂತೆ ಪ್ರಕಾರ ಸೆಟಲ್ಮೆಂಟಾ ಅನ್ನೋದು ನೀನು ನೋಡಿಲ್ಲ. ಸೆಟ್ಲ್ ಯಾರು ಬೇಕಾದ್ರೂ ಆಗ್ತಾರೆ. ದೇವರ ಪ್ರಕಾರ ಸೆಟ್ಲ್ ಆದ್ರೆ ಕೊನೆವರೆಗೂ ಅವ್ರು ಅಲ್ಲೇ ಇರ್ತಾರೆ. ದೇವ್ರ ಪ್ರಕಾರ ಸೆಟ್ಲ್ ಆಗಿಲ್ಲ ಅಂದ್ರೆ ಯಾವಾಗ ಬೇಕಾದ್ರೂ ಆ ಕೆಲಸ ಹೋಗ್ಬೋದು. ಯಾವಾಗ ಬೇಕಾದ್ರೂ ಕೆಲಸ ಕಳ್ಕೊಂಡು ಅವ್ರು ಬಂದು ರೋಡಲ್ಲಿ ನಿಂತ್ಕೋಬಹುದು. ಅಲ್ಲೆಲ್ಲೂಯ್ಯ. ಹೇಳ್ತೀನಿ, ಏನು ಮಾಡಿದ್ರು ಇವತ್ತೊಂದು ಜಾಗಕ್ಕೆ ಹೋಗೋಂಗಿದ್ರು, ಒಂದು ಚಿಕ್ಕ ವಿಷಯ, ಒಂದು ಬಟ್ಟೆ ಇದಾದ್ರೂ ಸರಿ, ಒಬ್ರಿಗೆ ಫೋನ್ ಮಾಡಿ ಮಾತಾಡೋದಿದ್ರು ಕೇಳ್ಬೇಕು, ಪವಿತ್ರ ನಾನು ಮಾಡ್ಲಾ, ನಾನು ಕೇಳಲ್ಲ, ಇವತ್ತು ಓಕೆ ನಾವು ಹೋದ್ರೆ. ಅಲ್ಲೆಲ್ಲೂಯ್ಯ. ಅಂದ್ರೆ ನೀನು ಮುಖ್ಯತ್ವ ಯಾರು ಕೊಡ್ತಾ ಇದೆಯಾ? ನೀನು ಮುಖ್ಯತ್ವ ಯಾರು ಕೊಡ್ತಾ ಇದೆಯೋ ನೀನು ಅವ್ರನ್ನೇ ಮೆಚ್ಚಿಸ್ತಾ ಇದೆಯಾ? ನೀನ್ ದೇವ್ರು ಕೊಟ್ರೆ ದೇವ್ರನ್ನ ಮೆಚ್ಚಿಸ್ತೀಯ. ದೇವ್ರನ್ನ ಮೆಚ್ಚಿಸೋರ ಜೊತೆಗೆ ದೇವ್ರು ನಡೀತಾನೆ. ಅಲ್ಲೆಲ್ಲೂಯ್ಯ. ಇವತ್ತವರೆಗೂ ಬೈಬಲ್ ಅಲ್ಲಿ, ಚರಿತ್ರೆಯಲ್ಲಿ ದೇವರು ಒಬ್ಬನ ಜೊತೆ ನಡೆದು ಅವನ ಲೈಫ್ ಹಾಳಾಯ್ತು ಅನ್ನೋ ಚರಿತ್ರೆನೇ ಇಲ್ಲ. ಇವತ್ತೊಬ್ರು ಸೇವೆ ಹಾಳಾಗಿದೆ, ಇವತ್ತೊಬ್ರು ಜೀವಿತ ಬಿದೋಗಿದೆ, ಇವತ್ತೊಬ್ರು ಎದೋಳಕ್ ಆಗ್ತಾ ಇಲ್ಲ, ಅದ್ರ ಅರ್ಥ ಅವ್ರ ಜೊತೆ ದೇವ್ರಿದಾರ ಅಂತ ಚೆಕ್ ಮಾಡ್ಬೇಕು. ದೇವ್ರಿದ್ರೆ ಹಂಗ್ ಬಿಡಲ್ಲ. ಕೈ ಹಿಡಿತಾ ಮೇಲಕ್ಕೆ ಎತ್ತುತ್ತ. ಅಲ್ಲೆಲ್ಲೂಯ್ಯ. ದೇವ್ರನ್ನ ಮೆಚ್ಚಿಸೋ ಕೆಲಸವನ್ನು ಮಾಡ್ಬೇಕು. ನಿಮ್ಮ ದೇವ್ರು ನಡೆಸ್ತಾರೆ. ಆತನ ಗೊತ್ತಿದೆ ನಿಮ್ಮನ್ನ ಹೆಂಗೆ ಜೋಡಿಸ್ಬೇಕು, ಯಾವ ರೀತಿ ಮಾಡ್ಬೇಕು. ಯಾವ್ದಕ್ಕೂ ಯಾರ ಮೇಲೂ ಡಿಪೆಂಡ್ ಆಗ್ಬೇಡ್ರಿ. ನನ್ನ ದೇವ್ರಿದ್ದಾನೆ, ಆತನ ನೋಡ್ತಾನೆ, ಆತನ ನಾನು ಮೆಚ್ಚೋ ಕೆಲಸ ಮಾಡ್ತೇನೆ. ಅವ್ರನ್ನ ಮೆಚ್ಚೋದಂದ್ರೆ ಏನ್ ಗೊತ್ತಾ? ಅವ್ರಿಗೆ ಏನ್ ಬೇಕೋ ಅದು. ಒಂದು ಗಂಡ ಒಂದು ಗಂಡನ್ನ ಮೆಚ್ಚಿಸ್ಬೇಕು ಅಂತಂದ್ರೆ ಏನು ಇಲ್ಲ ರೀ. ಅವ್ನಿಗೆ ಬೇಕಾಗಿರುವಂತ ಇಷ್ಟದ ಪದಾರ್ಥಗಳನ್ನು ಮಾಡಿ ಕೊಟ್ರೆ, ಅವ್ನಿಗೆ ಬೇಕಾಗಿರೋ ಟೈಮಲ್ಲಿ ಮಾಡಿಕೊಟ್ರೆ, ಅವ್ನಿಗೆ ಹೇಳೋದನ್ನ ಕೇಳಿದ್ರೆ ಅವ್ನು ಎಲ್ಲಕ್ಕೂ ರೆಡಿ ಆಗುತ್ತ. ಅಲ್ಲೂಯ್ಯ. ಅದೇ ರೀತಿ ಹೆಂಡತಿಗೆ ಬೇಕಾಗಿರುವಂತೆ ಗಂಡ ಅವಳು ಏನು ಆಸೆ ಪಡ್ತಾಳೋ ಅದನ್ನ ಅರ್ಥ ಮಾಡ್ಕೊಂಡು ತಗೊಂಡೋಗಿ ಕೊಟ್ಬಿಟ್ಟ ಅಂದ್ರೆ, ಅವಳು ಇಷ್ಟ ಬಂದಾಗ ನಡ್ಬಿಟ್ಟ ಅಂದ್ರೆ ಅವಳು ಎಲ್ಲಕ್ಕೂ ರೆಡಿ ಆಗುತ್ತೆ. ಅದನ್ನೇ ದೇವ್ರ ಹತ್ರ ಮಾಡ್ರಪ್ಪ. ಅವ್ರಿಗೆ ಏನ್ ಬೇಕೋ ಅದನ್ನ ಕೇಳ್ರಿ. ನಾನು ಏನ್ ಮಾಡ್ಬೇಕು ಅಂತ ನೀವು ಮಾಡ್ರಿ. ಆಮೇಲೆ ನೋಡ್ರಿ ನಿಮ್ ಜೀವಿತದಲ್ಲಿ ದೇವ್ರ ಅದ್ಭುತ. ಸೊ ಮೊದಲನೇದಾಗಿ ನಿನ್ನ ಪ್ರತಿಯೊಂದು ಚಿಕ್ಕ ವಿಷಯದಲ್ಲೂ ನೀನ್ ದೇವ್ರನ್ನ ಇನ್ವಾಲ್ವ್ ಮಾಡ್ಬೇಕು. ಅಲ್ಲೆಲ್ಲೂಯ್ಯ. ಪ್ರತಿಯೊಂದು ಚಿಕ್ಕ ವಿಷಯದಲ್ಲೂ ನೀನ್ ದೇವ್ರು ಕೇಳ್ಬೇಕು. ಇವತ್ತು ಹೆಂಡತಿಯರು ಮನೇಲಿದ್ದಾರೆ, ಹಸ್ಬೆಂಡ್ ಹೊರಗೆ ಹೋಗಿದ್ದಾನೆ, ರೇಷನ್ ಖಾಲಿ ಆಗಿದೆ, ಏನ್ ಮಾಡ್ತೀರಾ? ಧಾರಾಳವಾಗಿ ಫೋನ್ ಮಾಡಿ ಹೇಳ್ತೀರಾ, ದೇವ್ರನ್ನ ಪರ್ಮಿಷನ್ ಕೇಳಿದ್ದೀರಾ? ಮಮ್ಮಿ ರೇಷನ್ ಕೇಳ್ದ ಇವತ್ತು ಅವ್ರು ಫೋನ್ ಮಾಡಿ ಹೇಳ್ದ ನನಗೆ ರೇಷನ್ ಕೊಡಿಸು ಅಂತ ಹೇಳ್ಬಿಟ್ಟು, ನನಗೆ ಬಟ್ಟೆ ಕೊಡಿಸು ಅಂತ ಹೇಳ್ಬಿಟ್ಟು ಕೇಳ್ದ ಅಂತ ನೀವು ಕೇಳ್ರಿ. ಆಮೇಲೆ ನೋಡ್ರಿ ನಿಮ್ ಲೈಫ್ ಪರಿಸ್ಥಿತಿ ಹೆಂಗ್ ಬದಲಾಗತ್ತೆ ಅಂತ ಹೇಳಿ. ಅಲ್ಲೆಲ್ಲೂಯ್ಯ. ಖುಷಿ ಆಗ್ತಾರೆ ದೇವ್ರ ನಿಮ್ ವಿಷಯದಲ್ಲಿ. ಯಾವ ವಿಷಯದಲ್ಲಿ ಖುಷಿ ಆಗ್ತಾರೋ ಆ ವಿಷಯದಲ್ಲಿ ದೇವ್ರು ಬ್ಲೆಸ್ ಮಾಡ್ತಾರೆ. ಎರಡನೇದಾಗಿ, ನೀನು ಎಲ್ಲಾ ವಿಷಯಕ್ಕಿಂತ, ಎಲ್ಲಾ ಜನರಿಗಿಂತ ನೀನು ದೇವರಿಗೆ ಮೊದಲನೇ ಸ್ಥಾನ ಕೊಡ್ತಾ ಇದೆಯಾ ಅಂತ ಹೇಳಿ ಯಾವಾಗ ದೇವ್ರಿಗೆ ಅರ್ಥ ಆಗುತ್ತೋ ಆಗ ನೀನ್ ದೇವ್ರನ್ನ ಮೆಚ್ಚಿಸ್ತಾ ಇದೀಯ. ಬಹಳ ಖುಷಿ ಪಡ್ತಾರೆ. ಪ್ರತಿಯೊಂದು ವಿಷಯಕ್ಕಿಂತ ನಿನ್ನ ಕೆಲಸ, ನಿನ್ ಬಿಸ್ನೆಸ್, ನಿನ್ ಸಂಬಳ, ಅಷ್ಟ್ಯಾಕೆ ನಿನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ನೀನ್ ದೇವ್ರಿಗೆ ಮುಖ್ಯಸ್ಥ ಕೊಡ್ತಾ ಇದೆಯಾ ಅಂತ ದೇವ್ರಿಗೆ ಗೊತ್ತಾಯ್ತು ಅಂದ್ರೆ ಅವ್ರ ಹಂಗೆ ಸಂತೋಷದಲ್ಲಿ ಕುರುಗ್ತಾರೆ. ಅಲ್ಲೆಲ್ಲೂಯ್ಯ. DJS ದಿನಕರ್ ಗೊತ್ತಾ? ಹೇಳಿದ್ರೆ ಹೆಸರು ಜೀಸಸ್ ಕಾಲ್ಸ್ ಅವರು. ಒಂದ್ಸತಿ ಜೀಸಸ್ ಕಾಲ್ಸ್ ಬ್ರದರು DJS ಅವರು ಅವ್ರಿಗೆ ನನಗೆ 9 ವರಗಳು ಬೇಕು, ಪವಿತ್ರ ಆತ್ಮನ ವರಗಳು 9 ವರಗಳಿವೆ, 9 ವರಗಳು ಬೇಕು, ನನಗೆ ಗೊತ್ತಿಲ್ಲ, ನೀನು 9 ವರಗಳಲ್ಲಿ ನಡೆದೇ ಇಲ್ಲ ಯೇಸು, ನನ್ಗೆ ಅದು 9 ವರಗಳು ಬೇಕು ಅಂತೇಳಿ ಉಪವಾಸ ಮಾಡಿ, ಫಾಸ್ಟಿಂಗ್ ಮಾಡಿ, ಪ್ರೇಯರ್ ಮಾಡ್ತಾ ಇದ್ರು. ಒಂದಿನ ಸಡನ್ ಆಗಿ ದೇವರು ಅವ್ರನ್ನ ಪರಲೋಕಕ್ಕೆ ಕರ್ಕೊಂಡು ಹೋದ್ರು. ಅವ್ರು ಪ್ರಾರ್ಥನೆ ಮೆಚ್ಚಿ, ಉಪವಾಸ ಮೆಚ್ಚಿ ಪರಲೋಕಕ್ಕೆ ಹೋದ್ರು. ಪರಲೋಕಕ್ಕೆ ಹೋದಾಗ ಅಲ್ಲಿ ಸಡನ್ ಆಗಿ ಅಲ್ಲಿ ನೋಡಿದ್ರೆ ಯೇಸು ಸ್ವಾಮಿ ಹತ್ರ ಹೋದಾಗ ಯೇಸು ಸ್ವಾಮಿ ಕೇಳಿದಂತೆ ಏನ್ ಬೇಕು ಅಂತ ಹೇಳಿ. ಇವ್ರು ಹೇಳಿದ್ರಂತೆ ನನಗೆ 9 ವರಗಳು ಬೇಕು ಅಂತ ಹೇಳಿ. ಅವಾಗ ಯೇಸು ಸ್ವಾಮಿ ಅಂದ್ರಂತೆ ಅದನ್ನ ಕೊಡೋ ಇದು ಅಥಾರಿಟಿ ನನ್ನ ಹತ್ರ ಇಲ್ಲ, ಅದನ್ನ ಕೇಳ್ಬೇಕಂದ್ರೆ ನೀನ್ ಅಪ್ಪ ಹತ್ರ ಹೋಗ್ಬೇಕು ಅಂತ ಹೇಳಿ ಪವಿತ್ರಾತ್ಮನಿಗೆ ಹೇಳ್ತಾರಂತೆ. ಪವಿತ್ರಾತ್ಮನೇ ನೀನ್ ಇವ್ರನ್ನ ತಂದೆ ಹತ್ರ ಕರ್ಕೊಂಡು ಹೋಗು, ಇವ್ರು ಅವ್ರ ಹತ್ರನೇ ಕೇಳಿ. ತಂದೆ ಹತ್ರ ಕರ್ಕೊಂಡು ಹೋದಾಗ ಒಂದು ದೊಡ್ಡ ಹ್ಯೂಜ್ ಆಗಿದೆ ಅಂತೆ
ಭಯಂಕರ ಹೈಟು ವೆಯ್ಟು, ಹಿಂಗೆತ್ತಿ ನೋಡ್ಬೇಕಂತ ತಲೆ ಅಷ್ಟು ಹ್ಯೂಜ್ ಆಗಿ, ಮುಖ ಕಾಣಿಸಲ್ಲ, ಬರೀ ಯಾರೋ ಇರೋ ಹಂಗೆ, ಏನಂತಾರೆ ತಮಿಳಲ್ಲಿ ಸಾಯಲ್ ಅಂತ, ಏನೋ ಒಂಥರ ಶ್ಯಾಡೋ ತರ ಇರ್ತಾರೆ, ಯಾವ ಇದ್ದಂಗೆ ಇರ್ತಾರೆ, ಕಾಣಿಸಲ್ಲ. ಇವ್ರು ಅಲ್ಲಿ ಹೋದಾಗ ಅವ್ರು ಕೇಳೋದಂತೆ, ಏನ್ ಬೇಕು ಮಗನೇ ನಿಮ್ಗೆ ಅಂತ. ಅದಕ್ಕೆ DJ ಸಾಯಿ ಹೇಳಿದ್ರಂತೆ, ನನಗೆ 9 ವರಗಳು ಬೇಕು ಸ್ವಾಮಿ, ಕೊಡು ಅಂತ ಹೇಳ್ತಾರೆ. ಆಗ ತಂದೆಯವರು 1 ಸೆಕೆಂಡ್ ಸುಮ್ಮನೆ ಇಟ್ಬಿಟ್ಟು, ಸರಿ ನಿನಗೆ ವರಗಳು ಬೇಕಾ ನಾನ್ ಬೇಕಾ ಅಂತ ಕೇಳಿದ್ರು. DJ ಸಾಯಿಗೆ ಅವಾಗ ವರಗಳೇ ಬೇಕಾಗಿರೋದು. ಅದಕ್ಕೆ ಅಲ್ವಾ ಫಾಸ್ಟಿಂಗ್ ಮಾಡಿದ್ರು, ದೇವ್ರು ನೋಡಕ ಫಾಸ್ಟಿಂಗ್ ಮಾಡಿದ್ರು. ಅವ್ರು ಫಾಸ್ಟಿಂಗ್ ಮಾಡಿ ಪ್ರೇಯರ್ ಮಾಡಿದ್ರು, ವರಗಳು ಬೇಕು ಅಂತ ಹೇಳಿ. ಈಗ ಏನ್ ಹೇಳೋದು ಅಂತ ಹಿಂಗೆ ಯೋಚನೆ ಮಾಡ್ತಾ ಇದ್ದಾಗ ಪವಿತ್ರ ಆತ್ಮನ ಹೇಳಿದ್ರಂತೆ ಹಿಂದೆಯಿಂದ, ನೀನ್ ಬೇಕು ಅಂತ ಹೇಳು, ನೀನ್ ಬೇಕು ಅಂತ ಹೇಳು ಅಂತ ಹೇಳಿ. ಸಡನ್ ಆಗಿ ಇವ್ರು ಹೇಳ್ತಾರಂತೆ, ಅಪ್ಪ ನನಗೆ ನೀನ್ ಬೇಕು ಅಂತ ಹೇಳಿ. ಹಂಗ ಹೇಳಿದ ತಕ್ಷಣನೇ ತಂದೆ ದೇವ್ರು ಖುಷಿಯಲ್ಲಿ ಹಿಂಗ ಆಡ್ತಾರಂತೆ. ಅದು ಗೊತ್ತಾಗತ್ತಂತೆ, ದೇವ್ರಿಗೆ ಸಂತೋಷ ಆಯ್ತು ನಾನು ಹೇಳಿದ್ರಿಂದ ಅಂತ ಹೇಳಿ. ಇಮ್ಮಿಡಿಯೇಟ್ ಆಗಿ DJ ಸಾಯಿ ಹೇಳ್ತಾರಂತೆ, ನಿನಗೆ 9 ವರಗಳು ಬಿಡುಗಡೆ ಆಗಿದೆ ಅಂತ. ಯಾಕೆ ದೇವ್ರು ಅವ್ರಿಗೆ ಕೊಟ್ಟು ಅಂದ್ರೆ, ಅವ್ರಿಗೆ ಇದೆಲ್ಲಕ್ಕಿಂತ ದೇವರು ಮುಖ್ಯ ಅಂತ ದೇವ್ರು ಅವ್ರು ತೋರಿಸ್ಬಿಟ್ರು ಮಾತಲ್ಲಿ. ನೀನು ಜೀವಿತದಲ್ಲಿ ತೋರಿಸಿದ್ಯಾ? ಅರ್ಥ ಮಾಡ್ಕೊಳ್ಬೇಕು, ದೇವ್ರು ಮುಖ್ಯ ಸ್ಥಾನ ಕೊಡ್ತಾ ಇದೆಯಾ? ಇವತ್ತು ನೀನ್ ಮಾಡೋ ಕೆಲಸದಲ್ಲಿ ದೇವ್ರು ಸಂತೋಷವಾಗಿದ್ದಾರ? ಯೋಚನೆ ಮಾಡಿದ್ಯಾ? ನಿನ್ ಪರಿಸ್ಥಿತಿಗೆ ತಕ್ಕಂಗೆ ನೀನು ಮಾಡ್ತಾ ಇದೀಯಾ? ನಿನ್ನ ಮನೆಯಲ್ಲಿರುವಂತ ನಿನ್ನ ತಂದೆ ತಾಯಿ ಅತ್ತೆ ಮಾವನ ನೀನು ಏನೋ ಮೆಚ್ಚಿಸ್ಬೇಕು ಅಂತ ಕಾಯ್ತಾ ಇದೀಯಾ. ಆದ್ರೆ ನೀನು ಅವ್ರನ್ನ ಮೆಚ್ಚಿಸ್ತಾ ಇರ್ಬೇಕಾದ್ರೆ ನೀನ್ ದೇವ್ರನ್ನ ನೋವು ಪಡಿಸ್ತಾ ಇದೀಯ ಅಂತ ನೀನು ಮರ್ತೋಗ್ತಾ ಇದೀಯಾ. ಏನಾಗ್ತಾ ಇದೆ? ಅವ್ರನ್ನ ಮೆಚ್ಚಿಸ್ಬೇಕಾದ್ರೆ ದೇವ್ರನ್ನ ಮೆಚ್ಚಿಸ್ತಾ ಇಲ್ಲ, ಅವ್ರಿಗೆ ನೋವು ಪಡಿಸ್ತಾ ಇದ್ದೀನಿ ಅಂತ ಹೇಳಿ ನೀನು ಮರ್ತೋಗ್ತಾ ಇದೀಯಾ. ಅನೇಕ ಜನರು ದೇವರನ್ನ ಮೆಚ್ಚಿಸೋದು ಮರ್ತು ಬಿಟ್ಟಿದ್ದಾರೆ. ಯಾವಾಗ ನಾವು ದೇವರಿಗಿಂತ ಹೆಚ್ಚಾಗಿ ಬೇರೆಯವ್ರನ್ನ ಪ್ರೀತಿಸಿ ಮೆಚ್ಚಿಸಕ್ ಹೋಗ್ತೀವಲ್ಲ, ಅವ್ರನ್ನ ನಮ್ಮ ಜೀವಿತದಿಂದ ದೇವ್ರ ದೂರ ತಗೊಂಡು ಹೋಗ್ಬಿಡ್ತಾರೆ. ಅವಾಗ ನೀನು ಅರ್ಥ ಮಾಡ್ಕೋಬೇಕು, ಈಗ ದೇವರ ಮೇಲೆ ಆಧಾರವಾಗುವ ಸಮಯ ಬಂದಿದೆ, ಈಗ ದೇವರ ಮೇಲೆ ನೀನು ಆತುಕೊಳ್ಳುವ ಸಮಯ ಬಂದಿದೆ. ಹಲ್ಲೆಲೂಯಾ. ಅವಾಗ ನಿನ್ಗೆ ಅರ್ಥ ಆಗುತ್ತೆ. ಅದಕ್ಕೆ ದೇವ್ರು ಹೇಳ್ತಾರೆ, ಯಾವಾಗ ದೇವರಿಗೆ ನೀನು ಮೆಚ್ಚಿಸಕ್ಕೆ ಶುರು ಮಾಡ್ತಾ ಇದೆಯಾ ಅಂತ ಗೊತ್ತಾಗತ್ತಲ್ಲ, ಅವಾಗ ಅವರು ನಿನ್ನ ವಿಷಯದಲ್ಲಿ ಬಹಳ ಖುಷಿ ಪಡ್ತಾರೆ. ಅವ್ರಿಗೆ ಮೊದಲು ಸಾಕು. ಹಲ್ಲೆಲೂಯಾ. ಒಂದು ವಾಕ್ಯ ಹೋದ್ರೆ ನಾವು ಓದೋಣ. ಕೀರ್ತನೆ 16ನೇ ಅಧ್ಯಾಯದಲ್ಲಿ 8ನೇ ವಚನ ಏನ್ ಹೇಳ್ತಾರೆ? ನಾನು ಯೆಹೋವನನ್ನು ಯಾವಾಗ್ಲೂ ನನ್ನ ಎದುರಿಗೆ ಇಟ್ಟಿದ್ದೀನಿ. ಇದು ಯಾರು ಹೇಳ್ತಾರೆ ಗೊತ್ತಾ? ದಾವೀದ ಹೇಳ್ತಾರೆ. ಯಾವಾಗ್ಲೂ, ಎಲ್ಲಾ ಸಮಯದಲ್ಲೂ. ಯಾರನ್ನ ಇಟ್ಟಿದಾರಂತೆ? ದೇವ್ರನ್ನ ಇಟ್ಟಿದ್ದಾರೆ. ನೋಡ್ರಿ, ಊರಬ್ಬ ನಡೀತಾ ಇದೆ. ಅವಾಗ್ಲೇ ಹೇಳಿದೆ, ಏನ್ ನಡೀತಾ ಇತ್ತು? ಊರಬ್ಬ ನಡೀತಾ ಇದೆ. ಊರಬ್ಬದಲ್ಲಿ ದಾವೀದನನ್ನ ಅಭಿಷೇಕ ಮಾಡ್ಬೇಕು. ಆದ್ರೆ ಊರಬ್ಬಕ್ಕೆ ಅವನ್ನ ಕರೆದಿಲ್ಲ. ಅಲ್ಲಿರೋ ಕೆಲಸದವರು, ಮನೆ ಕೆಲಸ ಮಾಡೋರು ಪ್ರತಿಯೊಬ್ಬರು ಅಲ್ಲಿದ್ದಾರೆ. ಇಲ್ದೇ ಒಬ್ಬನೇ ಒಬ್ಬ ಅಂದ್ರೆ ದಾವೀದ. ಅವನ್ನ ಕರ್ದೇ ಇಲ್ಲ ಅವರಪ್ಪ. ಕರೆದ್ರ ಅವರಪ್ಪ? ಹಲ್ಲೆಲೂಯಾ. ಅವ್ನೇನಾದ್ರೂ ನೋವು ಮಾಡ್ಕೊಂಡ, ನನ್ನ ದೇವ್ರು ನಮ್ಗೆ ಕರ್ಕೊಂಡೇ ಹೋಗಿಲ್ಲ ಅಂತ ಹೇಳ್ತಾರೆ. ಅವ್ನು ನೋವು ಮಾಡ್ಕೊಂಡಿಲ್ಲ. ಅವ್ನು ಏನಾದ್ರು, ನಮ್ಮಪ್ಪ ನನ್ ಕರ್ದಿಲ್ಲ, ನನ್ನ ಅಣ್ಣ ತಮ್ಮದು ನನ್ ಕರ್ದಿಲ್ಲ, 3 ಜನ ನನ್ನನ್ನು ಕೇರ್ ಮಾಡಿಲ್ಲ, ನೋ ಪ್ರಾಬ್ಲಮ್, ನಾನ್ ಮಾತ್ರ ನನ್ನ ದೇವ್ರ ಮುಖ್ಯ ತಗೊಳ್ತೀನಿ. ನಾವೇನ್ ಮಾಡ್ತೀವಿ? ನಿಮ್ಮ ಅಪ್ಪ ಕರ್ದಿಲ್ಲ ಅಂತಂದ್ರೆ ದೇವ್ರ ಮೇಲೆ ಕೋಪ ಮಾಡ್ಕೊಂತೀವಿ. ಯಾಕೆ ದೇವ್ರು ಹಿಂಗಿದ್ದಾರೆ? ಯಾಕೆ ದೇವ್ರು ನಮ್ಮ ಅಪ್ಪನ ಹೋಗಿ ಮಾತಿ ಮುಟ್ಬೋದಾಗಿತ್ತಲ್ಲ, ನನಗೆ ಕರೀದಿರ ಮಾಡ್ತಾರಲ್ಲ ಅಪ್ಪ, ನನಗೆ ಕರೀದಿರ. ನಾವು ಇವ್ರು ಮಾಡೋದಕ್ಕೆ ಅವ್ರನ್ನೇ ಇಟ್ಕೊಂತೀವಿ. ಹೌದಾ ಅಲ್ವೀರ? ಕರೆಕ್ಟಾ? ಅರ್ಥ ಆಗ್ತದ್ಯಾ? ಹಲ್ಲೆಲೂಯಾ. ಎಷ್ಟು ಸಲ ಆ ಥರ ಸಿಕ್ಕಿ ತೋರಿಸಿದ್ವಿ ನಾವು. ನೆನ್ನೆ ಬರ್ತಡೇ, ನಿಮಗೆ ನಿಮ್ಮ ಯಜಮಾನ್ರಿಗೆ ಒಂದು ಬಟ್ಟೆ ಹೇಳಿರ್ತೀರಾ, ಮರ್ತ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಅವ್ರು ಮರ್ತಿದ್ದಕ್ಕೆ ಚರ್ಚಿಗೆ ಬರಲ್ಲ. ನೀವು ನಾ ಬರಲ್ಲ ಹೋಗಿ ಚರ್ಚಿಗೆ. ಅಲ್ಲ, ನಾನ್ ಬಟ್ಟೆ ತರದೇ ಇರೋದಕ್ಕೂ ದೇವ್ರಿಗೆ ಏನ್ ಸಂಬಂಧ? ಏನಾದ್ರೂ ಇದೆಯಾ? ಏನೂ ಇಲ್ಲ. ಆದ್ರೆ ನಾವು ಅಲ್ಲಿಗೆ ಸಂಬಂಧ ಉಳಿಸೋದು. ದಟ್ ಇಸ್ ದ ಪ್ರಾಬ್ಲಮ್. ಆದ್ರೆ ದಾವೀದ ನಾನು ಮಾಡಿಲ್ಲ. ಸ್ವಾಮಿ ಎಲ್ಲಾ ಸಮಯದಲ್ಲೂ ನಾನು ನಿನ್ನ ಎದುರುಗಡೆ ಇಟ್ಕೊಂತೀನಿ. ಅವನು ಪ್ರತಿಯೊಂದು ವಿಷಯದಲ್ಲೂ ದೇವರಿಗೆ ಮುಖ್ಯತ್ವವನ್ನು ಕೊಟ್ಟು ದೇವರನ್ನೇ ಆತನು ಬಹಳ ಹೆಚ್ಚಾಗಿ ಮೆಚ್ಚಿಸ್ತಾ ಇದ್ದಾನೆ. ಅದಕ್ಕೆ ದಾವೀದನನ್ನ ಎಲ್ಲೂ ಇಲ್ಲದೆ ದೇವ್ರು ಎಲ್ಲೋ ಕರ್ಕೊಂಡು ಹೋಗಿ ಕೂರಿಸ್ಬೇಕು. ಯೋಚನೆ ಮಾಡ್ಬೇಡ್ರಿ, ದೇವರು ಜನರು ಹೆಂಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ತಿಂಕೆ ಮಾಡಕ್ ಹೋಗ್ಬೇಡ್ರಿ. ನೀನ್ ದೇವರನ್ನ ಮೆಚ್ಚಕ್ ಟ್ರೈ ಮಾಡಿ, ನಿನ್ ಜೀವಿತ ಬದಲಾಗುತ್ತೆ.
ನೀನು ದೇವ್ರು ನಡೆಸ್ತಾನೆ, ನೀನ್ ಕೈ ಬಿಡೋಣ ದೇವ್ರು, ನೀನ್ ಕೈ ಬಿಡೋಣ. ಹಲ್ಲೆಲೂಯಾ. ಯೋಬನ ಎಲ್ಲ ಕಳ್ಕೊಂತಾನೆ. ಎಲ್ಲ ಕಳ್ಕೊಂಡಾಗ ಅವ್ರ ಹೆಂಡತಿ ಬಂದು ಬೈತಾಳಲ್ಲೇ, ಇನ್ನೂ ಆ ದೇವ್ರ ನಂಬ್ತಾ ಇದೆಯೇನೋ, ಆ ದೇವ್ರನ್ನ ಶಪಿಸ್ಬಿಟ್ಟು ಸತ್ತೋಗ ನೀನು ಅಂತ ಹೇಳಿ ಹೋಗ್ತಾ ಇದ್ದಾಳೆ. ಅವಳು ಹೇಳಿದ್ ಮಾಡದ್ ನಾವು ಅವ್ರ ಹೆಂಡತಿ ನಾವು ಮೆಚ್ಚಂಗಿದ್ರೆ ಖಂಡಿತ ಶಪಿಸ್ಬಿಟ್ಟು ಅವ್ರ ಹೆಂಡತಿ ಜೊತೆ ಹೋಗ್ಬಿಟ್ಟಿರೋದು. ಹೌದೌದು, ನೀನ್ ಹೇಳೋದೇ ಕರೆಕ್ಟ್, ಈ ದೇವ್ರು ಸರಿ ಇಲ್ಲ, ನಿನಗೆ ನಾನು ಕೊಟ್ಟಂತ ದೇವ್ರು ಬೇರೆ, ಆ ದೇವ್ರನ್ನೇ ಹುಡ್ಕಣ ಬಾ ಅಂತ ಹೇಳಿ ಕೈ ಇಟ್ಕೊಂಡು ಹೋಗ. ಯೋಬ ಮಾಡದ್ ನಂಗೆ ಮಾಡಿಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಅವನ್ನ ಚುಚ್ಚಿ ಮಾತಾಡಿದ್ರು, ಆದ್ರೂ ಅವ್ನ ತಲೆ ಕೆಡಿಸ್ಕೊಂಡಿಲ್ಲ. ಅವ್ನು ಇನ್ನೂ ದೇವ್ರನ್ನ ಮೆಚ್ಚಕ್ ಟ್ರೈ ಮಾಡ್ದ. ಆದ ಕಾರಣ ಅವನು ಕಳ್ಕೊಂಡಿದ್ದಕ್ಕಿಂತ 2ರಷ್ಟು ದೇವ್ರು ಆತನ ಕೊಟ್ಟ. ಹಲ್ಲೆಲೂಯಾ. ಇವತ್ತು ದೇವ್ರು ನಿಮಗೆ ಹೇಳ್ತಾ ಇದ್ದಾರೆ, ನೀನು ಕಳ್ಕೊಂಡಿರೋದು 2ರಷ್ಟು ನಾನು ಕೊಡ್ತೀನಿ, ನನ್ನನ್ನ ಮೆಚ್ಚಕ್ ಪ್ರಯತ್ನ ಪಡು. ನೀನ್ ಏನ್ ಕಳ್ಕೊಂಡಿದ್ಯಾ? ಸಮಯನ, ಸಂತೋಷನ, ಹಣನ, ಆರೋಗ್ಯನ, ಏನಾದ್ರೂ ಇರ್ಲಿ, ಐ ಕ್ಯಾನ್ ಗಿವ್ ಇಟ್ ಟು ಬ್ಯಾಕ್, ಐ ಕ್ಯಾನ್ ಗಿವ್ ಇಟ್ ಟು ಯು ಬ್ಯಾಕ್. ನಾನು ಅದನ್ನ ಹಿಂತಿರುಗಿ ನೀನು ಕೊಡಬಲ್ಲೆ, ಆದ್ರೆ ನೀನು ನನ್ನನ್ನ ಮೆಚ್ಚೋಕೆ ಪ್ರಯತ್ನ ಪಡು. ಹಲ್ಲೆಲೂಯಾ. ಜಸ್ಟ್ ಪ್ಲೀಸ್, ಯಾರು ಏನು ಯಾರು ಮೆಚ್ಚಕ್ ಹೋಗ್ಬೇಡ್ರಿ, ದೇವ್ರ ಕೈಯಲ್ಲಿದೆ. ಇವತ್ತು ನೀವು ಮನುಷ್ಯನ ಮೆಚ್ಚಕ್ ಹೋದಾಗ ಭಯ ಏನಂತದೆ, ಭಯ ನಮ್ಗೆ. ಅಯ್ಯೋ, ನಾನು ಇವತ್ತು ಕ್ಲಿಂಟನ್ ಏನಾದ್ರು ಅಂದ್ರೆ ನಾಳೆ ಕ್ಲಿಂಟನ್ ಆರಾಧನೆಗೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಹಂಗಂದ್ರೆ ಕ್ಲಿಂಟನ್ ತಪ್ಪು ಮಾಡಿದ್ರು, ಕ್ಲಿಂಟನ್ ಇಲ್ಲಿ ಬಿಡು, ಹಂಗೆಲ್ಲ ಮಾಡ್ಬೇಡ. ಈಗ ಆ ಪಾಯಿಂಟ್ ನಾನು ಮೆಸೇಜ್ ಅಲ್ಲಿ ಹೇಳ್ಬೇಕು, ಕ್ಲಿಂಟನ್ ಮಾಡಿರೋ ತಪ್ಪು ನಾನು ಇಲ್ಲಿ ಹೇಳ್ಬೇಕು, ಆದ್ರೆ ಹೇಳಿದ್ರೆ ಅವ್ನು ನೆಕ್ಸ್ಟ್ ವೀಕ್ ಬರಲ್ಲ. ಹಂಗಾಗಿ ನಾನೇನ್ ಮಾಡ್ತೇನೆ, ಆ ಪಾಯಿಂಟ್ ನ ಬಿಟ್ಬಿಟ್ಟು ಬೇರೆ ಹೇಳ್ತೀನಿ. ಅವಾಗ ನಾನು ಕ್ಲಿಂಟನ್ ಮೆಚ್ಚಿಸ್ತಾ ಇದ್ದೀನ, ದೇವ್ರನ್ನ ಮೆಚ್ಚಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಆ ಟೈಮಲ್ಲಿ ದೇವ್ರೇ ಏನ್ ಮಾಡ್ತಾರೆ, ಕ್ಲಿಂಟನ್ ದೂರ ಮಾಡ್ಬಿಡ್ತಾರೆ. ಯಾಕಂದ್ರೆ ಕ್ಲಿಂಟನ್ ಇರೋದ್ರಿಂದಾನೇ ನೀನ್ ಕೆಲವೊಂದು ಹೇಳ್ತಾ ಇಲ್ವಲ್ಲ, ಈಗ ಅವ್ರು ಇಲ್ಲ ಅಂದ್ರೆ ನೀನ್ ಹೇಳ್ತೀಯ ನೋಡಿ. ಹಲ್ಲೆಲೂಯಾ. ನೀನ್ ಯಾರನ್ನ ಮೆಚ್ಚಿಸ್ತೀಯೋ ಅವ್ರ ವಿಷಯದಲ್ಲಿ ಅವ್ರು ಎಲ್ಲಿ ಏನ್ ಆಗ್ಬಿಡೋದು ಅಂತ ಅವ್ರಿಗೆ ಭಯ ಬರ್ತಾನೆ ಇರ್ತೀಯ. ಅಂತವ್ರು ನಿನ್ನನ್ನ ಬ್ಲ್ಯಾಕ್ ಮೇಲ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ನಿನ್ ಲೈಫ್ ಅಲ್ಲಿ ನಿನ್ನನ್ನ ಬ್ಲ್ಯಾಕ್ ಮೇಲ್ ಮಾಡಕ್ ಶುರು ಮಾಡ್ತಾರೆ. ಯಾರಾದ್ರೂ ಒಬ್ರು ನಿನ್ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂದ್ರೆ ಅವತ್ತು ದೇವರ ಚಿಂತೆ ಅಲ್ಲವೇ ಅಲ್ಲ. ನೀನ್ ಅವ್ರನ್ನ ಮೆಚ್ಚೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ, ಆದ ಕಾರಣ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೀನು ಬದಲಾಗೋ, ಅವಾಗ ಅವ್ರು ಬದಲಾಗ್ತಾರೆ. ನಾವು ಅವ್ರು ಬದಲಾದ್ರೆ ನಾವು ಬದಲಾಗ್ತೀವಿ ಅಂದ್ರೆ ಆಗೋದಿಲ್ಲ. ನೀನು ಬದಲಾಗು, ನೀನು ಸ್ಟ್ರಿಕ್ಟ್ ಆಗು. ಇಲ್ಲ, ನೀನ್ ಯಾರೇ ಆಗಿರ್ಲಿ, ನೀನ್ ತಪ್ಪು ಮಾಡ್ತಾ ಇದೆಯಾ, ನಾನು ನೇರವಾಗಿ ಹೇಳ್ತೀನಿ, ಇದು ತಪ್ಪೇ, ನೀನ್ ಇದ್ರಿಂದ ಬದಲಾಗ್ಬೇಕು ಹೇಳಿ ನೋಡು. ಆಮೇಲೆ ದೇವ್ರು ಅವ್ರನ್ನ ಬದಲಾಯಿಸ್ತಾರೆ. ಯಾಕಂದ್ರೆ ನೀನು ಮಾಡೋ ಕೆಲಸ ದೇವ್ರನ್ನ ಮೆಚ್ಚಿಸ್ತದೆ, ಆ ದೇವ್ರು ಅವ್ರನ್ನ ಮಾಡ್ತಾರೆ. ಯಾರು ನೋಡ್ರಿ, ಒಬ್ರು ಬರೋದು ಒಬ್ರು ಹೋಗೋದು ನಮ್ ಕೈಯಲ್ಲ, ದೇವ್ರ ಕೈಯಲ್ಲಿದೆ. ಒಬ್ರು ನಿನ್ ಜೊತೆ ಇರೋದು ಹೋಗೋದು ದೇವ್ರ ಕೈಯಲ್ಲಿದೆ. ಹೌದಾ ಅಲ್ವೀರಾ? ಇವತ್ತು ನೀವು ಬಂದಿದ್ದೀರಾ ಅಂದ್ರೆ ದೇವ್ರ ಕೈಯಲ್ಲಿದೆ. ನಾನೇನಾದ್ರೂ ನೀವು ಬರೋಕ್ಕಿಂತ ಮುಂಚೆ ದಯವಿಟ್ಟು ನಮ್ ಚರ್ಚಿಗೆ ಬಂದ್ರೆ ನಿಮ್ಗೆ ಎಲ್ಲರಿಗೂ ಪ್ರತಿ ವಾರ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೀನ? ಇಲ್ಲ. ಅಥವಾ ನೀವು ಬಂದ ಅಂದ್ರೆ ಏನೋ ಒಂದು ಒಳ್ಳೇದು, ಅವೆಲ್ಲ ಎಂತದ್ದು ಇಲ್ಲ ರೀ. ನಿಮ್ಮ ದೇವ್ರು ಕರ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ನಿಮ್ಮ ಹೃದಯ, ನಿಮ್ಮ ಜೀವಿತ, ನನ್ನ ಹೃದಯ, ನನ್ನ ಜೀವಿತ ಅವ್ರ ಕೈಯಲ್ಲಿದೆ. ಆತ್ಮಿಕವಾಗಿ ಎಲ್ಲಿ ಕನೆಕ್ಟ್ ಮಾಡಿಸ್ಬೇಕು ಅವ್ರು ಮಾಡ್ತಾರೆ. ಹಲ್ಲೆಲೂಯಾ. ಸಹೋದರ, ನೀನು ಬದಲಾಗಿಲ್ಲ ಅಂದ್ರೆ ದೇವ್ರನ್ನ ಮೆಚ್ಚಕ್ ಆಗೋದು. ಹಲ್ಲೆಲೂಯಾ. ಬಹಳ ಇಂಪಾರ್ಟೆಂಟ್. 3ನೇದಾಗಿ, ನೀನು ಅವ್ರಿಗೆ ವಿಧೇಯತೆ ಆಗ್ಬೇಕು. ನೀನ್ ಯಾವಾಗ ದೇವರಿಗೆ ವಿಧೇಯತೆ ಆಗ್ತೀಯೋ ಆಗ ದೇವರನ್ನು ನೀನು ಮೆಚ್ಚೋಕೆ ಪ್ರಾರಂಭ ಮಾಡಿದ್ಯಾ. ಒಬಿಡಿಯನ್ಸ್ ಟು ದ ವಾಯ್ಸ್ ಆಫ್ ಗಾಡ್. ಹಲ್ಲೆಲೂಯಾ. ಯಾರು ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಯಾರು ಏನ್ ಮಾತಾಡ್ತಾರೆ ಗೊತ್ತಿಲ್ಲ. ದೇವ್ರು ಹೇಳಿದ್ದಾರೆ ನಾನು ಮಾಡ್ತೇನೆ. ಯಾರು ಹೇಳಿದ್ದಾರೆ? ದೇವ್ರು ಹೇಳಿದ್ದಾರೆ ನಾನು ಮಾಡ್ತೀನಿ, ನಾನು ವಿಧೇಯತೆಗೆ ಬರ್ತೀನಿ, ಒಬಿಡಿಯನ್ಸ್ ಬರ್ತೀನಿ. ನೀನ್ ಯಾವಾಗ ವಿಧೇಯತೆಗೆ ಹೋಗ್ತೀಯೋ ನೀನ್ ದೇವ್ರನ್ನ ಮೆಚ್ಚಿಸ್ತಾ ಇದೀಯಾ, ನೀನ್ ಮನುಷ್ಯರನ್ನ ಅಲ್ಲ. ಹಲ್ಲೆಲೂಯಾ. ಎಲೈಜಾ ದೇವ್ರನ್ನ ಮೆಚ್ಚಿಸ್ತಾ ಇದ್ರ. ಹಲ್ಲೆಲೂಯಾ. ದೇವ್ರನ್ನ ಮೆಚ್ಚಿಸುವಂತ ಎಲೈಜಾನ ಜೊತೆ ಗ್ಯಾಂಗ್ ಇತ್ತ, ಗ್ರೂಪ್ ಇತ್ತ, ಒಬ್ಬೊಂಟಿಗನಾಗಿದ್ದ. ನೀನ್ ಯಾವಾಗ ದೇವ್ರನ್ನ ಮೆಚ್ಚಕ್ಕೆ ಶುರು ಮಾಡ್ತೀಯೋ ಲೌಕಿಕವಾದ ಜನರು ನಿನ್ನಿಂದ ಇಷ್ಟೂರ ಆಗ್ತಾರೆ. ಲೋಕದಲ್ಲಿರುವ ಜನರು ನಿನ್ನನ್ನು ದೂರ ಇಡ್ತಾರೆ. ಯಾಕಂದ್ರೆ ನೀನ್ ಪರಲೋಕಕ್ಕೆ ಹತ್ರ ಆಗ್ತಾ ಇದೆ. ಶರೀರ ದೇವರ ಚಿಂತೆಯನ್ನು ಮಾಡೋದಿಲ್ಲ, ಆತ್ಮ ಶರೀರದ ಆಸೆಗಳನ್ನು ಮಾಡೋದಿಲ್ಲ. ನೀನ್ ಯಾವಾಗ ಏನೇ ಆಗ್ಲಿ ನಾನು ದೇವರ ಚಿಂತೆ ಪ್ರಕಾರ ಇರ್ತೀನಂದ್ರೆ 100% ನಿನ್ನನ್ನ ಜನ ಸಪರೇಟ್ ಮಾಡ್ತಾ ಇರ್ತಾರೆ. ಬ್ರದರ್, ಎಲ್ಲ ಸಪರೇಟ್ ಮಾಡ್ಬಿಟ್ರು ಬ್ರದರ್, ನಾನು ಇವತ್ತು ಒಬ್ಬಂಟಿಗನಾಗಿದ್ದೀನಿ ಅಂದ್ರೆ ಸ್ತೋತ್ರ ಹೇಳು. ನಿನ್ ಜೊತೆ ದೇವ್ರು ಶುರು ಮಾಡಿದಾರೆ ಮಾತಾಡ್ಲಿಕ್ಕೆ. ಗಾಡ್ ಹ್ಯಾಸ್ ಸ್ಟಾರ್ಟೆಡ್ ಟು ಟಾಕ್ ಟು ಯು.
God has started to walk with you. God has started to change your life. ನಿನ್ನ ಜೀವಿತವನ್ನು ದೇವರು ಬದಲಾಯಿಸಕ್ಕೆ ಪ್ರಾರಂಭ ಮಾಡಿದ್ದಾನೆ. ಹಲ್ಲೆಲೂಯಾ. ದೇವರ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಶುರುವಾಗಿದೆ, ಅದಕ್ಕೆ ಅದೆಲ್ಲ ಆಗ್ತಾ ಇದೆ. ಎಲೈಜನು ಒಬ್ಬನೇ ಇಲ್ಲ. ಹಲ್ಲೆಲೂಯಾ. ದಾವೀದನು ಒಬ್ಬನೇ ಇಲ್ಲ. ಚೆಕ್ ಮಾಡಿ ನೋಡ್ರಿ, ದಾವೀದನು ಒಬ್ಬನೇ ಇಲ್ಲ, ಎಲೈಜನು ಒಬ್ಬನೇ, ಎಲ್ಲ ದೂರವಾಗಿ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಅಬ್ರಹಾಮನು ಮನೆ ಬಿಟ್ಟು ಬಂದು ಅವರು ಒಬ್ಬರೇ ಇದ್ರು. ಯಾರಿದ್ರು ಅವ್ರ ಜೊತೆಗೆ? ಕುಟುಂಬ ಎಲ್ಲವನ್ನು ಬಿಟ್ಟು ಬಂದಿದ್ರು. ಹಲ್ಲೆಲೂಯಾ. ದೇವರ ಆಜ್ಞೆಗಳನ್ನು, ದೇವರಿಗೆ ವಿಧೇಯತೆ ಆಗೋದು ಹಾಗೆ ಇರುತ್ತೆ ಜೀವನ. ಒಬಿಡಿಯಂಟ್ ಆಗಿರ್ತಾರೆ ಮನುಷ್ಯರು, ಪರಿಸ್ಥಿತಿಗಳು. ನನ್ನಂತೂ ಕೆಲವರು ನಾನು ನೋಡಿ ಬಹಳ ಬೇಸರ ಆಗ್ಬಿಟ್ಟಿದ್ರು. ದೇವರಿಗೆ ಮುಖ್ಯ ಸ್ಥಾನ ಕೊಡಲ್ಲ. ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಿದಾಗ ಚೆನ್ನಾಗೇ ಮಾತಾಡ್ತಾರೆ, ಆದ್ರೆ ಸಭೆಗೆ ಅವ್ರು ಇಲ್ಲಿದ್ರು ಸಹ ಸಭೆಗೆ ಬರಲ್ಲ. ನಾನು ನೋಡಿದ್ದೀನಿ, ಅವ್ರು ಇಲ್ಲಿ ಬಂದಿರ್ತಾರೆ, ನಮಗ್ ಗೊತ್ತಾಗಲ್ಲ ಅಂತ ಅವ್ರು ಅನ್ಕೊಂಡಿರ್ತಾರೆ, ಬೆಂಗಳೂರಿಗೆ ಬಂದಿರ್ತಾರೆ, ಆದ್ರೂ ಸಭೆಗೆ ಅಟೆಂಡ್ ಮಾಡಲ್ಲ. ಹೆಂಗ್ರಿ ನೀನ್ ಕೇಳೋದು? ದೇವ್ರು ಕೊಡಕ್ಕಾಗಲ್ಲ. ನೀನ್ ದೇವ್ರನ್ನೇ ಮೆಚ್ಚಿಸ್ದಿರ ಮನುಷ್ಯರನ್ನ ಮೆಚ್ಚಿಸ್ಕೊಂಡು ನಿನ್ನ ಹೃದಯದ ಆಸೆಗಳನ್ನ, ನಿನಗೆ ಬೇಕಾಗಿರೋದನ್ನ ದೇವ್ರು ಕೊಡೋದ್ರೆ ಹೆಂಗ್ ಕೊಡ್ತಾರೆ ನಿನ್ಗೆ? ಕೊಡಕ್ಕಾಗ. ಈಗ ನಿನ್ ಇಷ್ಟದ ಬಂದಂಗೆ ನೀನ್ ಹೆಂಡತಿ ಏನಾದ್ರು ಮಾಡಿಲ್ಲ ಅಂದ್ರೆ ನೀನ್ ಕೊಡ್ತೀಯ ಅವ್ರು ಕೇಳಿದಲ್ಲ? ಅಥವಾ ನೀನ್ ಗಂಡ ಬಂದ್ಬಿಟ್ಟು ಹೆಂಡತಿ ಕೇಳೋದು ಮಾಡ್ಲಿಲ್ಲ ಅಂದ್ರೆ ಹೆಂಡತಿ ಕರೆಕ್ಟ್ ಆಗಿ ಎಲ್ಲ ಮಾಡ್ಕೊಡ್ತಾರ? ಆಗಲ್ಲ. ಮತ್ತೆ ದೇವ್ರು ಹೆಂಗ್ ಮಾಡ್ತಾರೆ? ಅವ್ರನ್ನ ನೀನ್ ಮೆಚ್ಚುಗೆ ಇಲ್ದಂಗೆ ನೀನ್ ಮಾಡ್ತೀಯಲ್ಲ, ನಿನ್ ಮನ್ಸ್ ಬಂದಿದ್ ಮಾಡ್ತೀಯಲ್ಲ, ನಿನ್ ಬೇಕಾಗಿರೋ ಮಾಡ್ತೀಯಲ್ಲ. ಹಲ್ಲೆಲೂಯಾ. ನಾವು ಬದಲಾಗ್ತೇವೆ. ಹಲ್ಲೆಲೂಯಾ. ಯಾರಾದ್ರೂ ಒಬ್ರು ದೇವರ ಚಿತ್ತ ಪ್ರಕಾರ ನಡೀತಾ ಇಲ್ಲ ಅಂದ್ರೆ, ಒಂದು ಅವ್ರು ದೇವರಲ್ಲಿ ಬೆಳೆದಿರಲ್ಲ, ಇಲ್ಲ ಎರಡನೇದು ಅವ್ರು ದೇವ್ರನ್ನ ನಂಬಿರಲ್ಲ. ಅವ್ರಗಳ ಮಾತು ಕೇಳ್ಕೊಂಡು ನಿನ್ ಲೈಫಲ್ಲಿ ಹೆಂಗ್ ನೀನು ಉದ್ಧಾರ ಆಗಕ್ಕಾಗತ್ತೆ? ಇಟ್ ಕ್ಯಾನ್ ನೆವರ್ ಹ್ಯಾಪನ್. ಇಟ್ ಕ್ಯಾನ್ ನೆವರ್ ಹ್ಯಾಪನ್. ಬದಲಾಗಬೇಕು ಪ್ರಿಯ ಸಹೋದರ ಸಹೋದರ. ಆತನಿಗೆ ವಿಧೇಯನಾಗಬೇಕು. ಆತನಿಗೆ ವಿಧೇಯನಾಗಿದ್ರಿಂದಾನೇ ಎಲೈಜನನ್ನು ದೇವರು ಬಲವಾಗಿ ಉಪಯೋಗ ಮಾಡಿ. ಆತನ ಜೊತೆಗೆ ಇತ್ತು ಎಲೈಜ. ಎಲ್ಲೋದ್ರು ದೇವ್ರ ಕಣ್ಗಳು ಆತನ ಮೇಲಿತ್ತು. ಇವನ್ ಗೊತ್ತಿಲ್ಲ ದೇವ್ರು ನೋಡ್ತಾ ಇದಾರಂತ. ಇವ್ರು ಅಲ್ಲೋಗಿ ಇಲ್ಲೋಗಿ ಸರ್ಕಸ್ ಮಾಡ್ಕೊಂಡು ಎಲ್ಲೋ ಗುಹೆ ಒಳಗೆ ಹೋಗಿ ಮಲ್ಕೊಂಡು ಎದ್ದ ಮೇಲೆ ದೇವ್ರು ಬಂದು ಮಾತಾಡ್ತಾ ಇದ್ದಾರೆ. ಇಲ್ಲೇನೋ ಮಾಡ್ತಾ ಇದ್ಯಾ ನೀನ? ನಾನು ಅವಾಗಿನ ನೋಡ್ತಾ ಇದ್ದೀನಿ, ಅಲ್ಲೆಲ್ಲೋ ಇದೆಯಾ ನೋಡಿದ್ರೆ ಇಲ್ಲಿ ಬಂದು ಕೂತಿದ್ಯಲ್ಲ ನೀನು ಅಂತ. Hallelujah. I understand something. Obedience is very important. ನಾಲ್ಕನೇದಾಗಿ, ನೀನ್ ದೇವರನ್ನ ಒಂದು ವಿಷಯದಲ್ಲಿ ಮೆಚ್ಚಕ್ಕಾಗತ್ತೆ ಅಂದ್ರೆ ಅದು ನಿನ್ನ ನಂಬಿಕೆಯಲ್ಲಿ ಮೆಚ್ಚಕ್ಕಾಗತ್ತೆ. ಬೈ ಫೇತ್. ನೀನು ಯಾವ ವಿಷಯದಲ್ಲಿ ದೇವ್ರನ್ನ ನಂಬ್ತೀಯೋ ಆ ವಿಷಯದಲ್ಲಿ ದೇವ್ರು ನಿನ್ನನ್ನ ಮೆಚ್ಚಿಸಿ ನಿನಗೆ ಬೇಕಾಗಿರೋದನ್ನ ಕೊಡಕ್ಕೆ ಶುರು ಮಾಡ್ತಾರೆ. ಇವತ್ತು ಅನೇಕರಿಗೆ ಅನೇಕ ಆಶೀರ್ವಾದಗಳು ಬಿಡುಗಡೆ ಆಗಿಲ್ಲ, ಅನೇಕರಿಗೆ ಫೈನಾನ್ಸ್ ಬಿಡುಗಡೆ ಆಗಿಲ್ಲ, ಅನೇಕರಿಗೆ ಅವ್ರಿಗೆ ಸಿಗಬೇಕಾಗಿರುವಂತ ಈ ಕೆಲಸ ಬಿಡುಗಡೆ ಆಗಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ನೀನ್ ದೇವರಿಗಿಂತ ಹೆಚ್ಚಾಗಿ ಆ ಕೆಲಸನ ನೀನ್ ನಂಬಿರ್ತೀಯ, ನೀನ್ ದೇವರಿಗಿಂತ ಹೆಚ್ಚಾಗಿ ಆ ಹಣನ ನಂಬಿರ್ತೀಯ, ನೀನ್ ದೇವರಿಗಿಂತ ಹೆಚ್ಚಾಗಿ ಆ ವ್ಯಕ್ತಿನ ನಂಬಿರ್ತೀಯ. ಅದನ್ನ ನೀನ್ ಮಾರ್ಪಡಿಸೋವರೆಗೂ ದೇವ್ರು ನಿನ್ಗೆ ಅದನ್ನ ಕೊಡೋದು. ನೆವರ್ ಗಿವ್ ಇಟ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ದೇವರು ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಕಾನಾನಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೌದಾ? ಕಾನಾನಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಐಗುಪ್ತ ದೇಶದಿಂದ ಕಾನಾನಿಗೆ ಹೋಗೋದು ಬರೀ 10 ದಿವಸ. ಈ ಕಡೆಯಿಂದ ಹೋದ್ರೆ ಹಂಗ್ ಕರ್ಕೊಂಡು ಹೋಗಲ್ಲ ದೇವರು. 40 ವರ್ಷ ಕಾಡಲ್ಲಿ ಕರ್ಕೊಂಡು ಹೋಗ್ತಾರೆ, ಅರಣ್ಯದಲ್ಲಿ. ಅರಣ್ಯಕ್ಕೆ ಹೋದ್ಮೇಲೆ ಇವ್ರ ಆಶೀರ್ವಾದ. ಈಗ ನಿಮ್ಗೆ ಹೇಳ್ತಾರೆ ಒಂದ್ ಪ್ರವಾದನೆ ಕೊಡ್ತೀನಿ. ಹಲ್ಲೆಲೂಯಾ. ಏನ್ ಹೇಳ್ತಾರೆ? ಒಂದ್ ಪ್ರವಾದನೆ ಕೊಡ್ತೀನಿ. ನಿಮ್ಗೊಂದು ಪ್ರವಾದನೆ. ಈ ಪ್ರವಾದನೆ ಏನು? ನೀನೊಂದು ಮನೆ ಕಟ್ತೀಯ. ಹೌದಾ? ದೇವರೇ ಸ್ತೋತ್ರ, ಈ ಪ್ರವಾದನೆಗೆ ಸ್ತೋತ್ರ. ಆದ್ರೆ ಈ ಪ್ರವಾದನೆಯಲ್ಲಿ ನೀನು ಮನೆಯಲ್ಲಿ ಕಾಲಿಡೋಕ್ಕಿಂತ ಮುಂಚೆ 40 ವರ್ಷ ನೀನು ಅರಣ್ಯದಲ್ಲಿ ನಡೀತೀಯ. ಎಷ್ಟು ಜನ ನಡೆಯುತ್ತೀರ? ಅಪ್ಪ ನಿನ್ ಮನೆನೂ ಬೇಡ, ಅರಣ್ಯನೂ ಬೇಡ, ಇರೋ ಜಾಗದಲ್ಲಿ ಇನ್ನೂ ತೃಪ್ತಿಯಾಗಿರ್ತೀವಿ. ಆದ್ರೆ ಯಾಕೆ ದೇವರು ಅವ್ರನ್ನ ಅರಣ್ಯಕ್ಕೆ ಕರ್ಕೊಂಡು ಹೋದ್ರು? ದೇವರು ಅವ್ರನ್ನ ಒಂದು ಸೆಕೆಂಡ್ ಅಲ್ಲಿ ಕರ್ಕೊಂಡು ಹೋಗೋದಾಗಿತ್ತು ಕಾನಾನ್ಗೆ. ಯಾಕೆ ದೇವರು 40 ವರ್ಷ ಡಿಲೇ ಮಾಡಿದ್ರು? ಯಾಕೆ ದೇವರು ತಡ ಮಾಡಿದ್ರು? ಯಾಕೆ ಗೊತ್ತಾ? ಈ ಜನರಿಗೆ ದೇವ್ರಿಗಿಂತ ಕಾನಾನೇ ಮುಖ್ಯ ಆಗ್ಬಿಟ್ಟಿತ್ತು. ದೇವ್ರಿಗಿಂತ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಮೋಶೆ ಬೆಟ್ಟದ ಮೇಲೆ ಹೋಗಿ ಪ್ರಾರ್ಥನೆಗೆ ಹೋದಾಗ 40 ದಿವಸ ಬರೋದೇ ಇಲ್ಲ ಅವರು. ಇವ್ರಿಗೆ ಆತ್ರ, ದೇವ್ರು ಬರ್ತಾ ಇಲ್ಲ, ಮೋಶೆನೂ ಇಲ್ಲ, ದೇವ್ರು ಇಲ್ಲ, ಒಂದ್ ಕೆಲಸ ಮಾಡ್ರು, ನಮ್ಗೆ ಆ ದೇವ್ರು ಬೇಡ, ಮೋಶೆನೂ ಬೇಡ, ಆದ್ರೆ ನಮ್ಗೆ ಆಶೀರ್ವಾದ ಬೇಕು, ಕಾನಾನ್ ಬೇಕು, ನಾವೇ ಒಂದ್ ದೇವ್ರನ್ನ ಸೃಷ್ಟಿ ಮಾಡ್ಕೊಳ್ಳೋಣ. ಹಲ್ಲೆಲೂಯಾ. ಇದ್ರ ಅರ್ಥ ಏನಂದ್ರೆ ಅವ್ರಿಗೆ ದೇವರೆಲ್ಲ ಇಂಪಾರ್ಟೆಂಟು. ಏನ್ ಇಂಪಾರ್ಟೆಂಟು? ಆಶೀರ್ವಾದ. ಅವ್ರಿಗೆ ಏನ್ ಇಂಪಾರ್ಟೆಂಟು?
ಕಾನಾನ್ ಇಂಪಾರ್ಟೆಂಟ್, ಆಶೀರ್ವಾದ ಇಂಪಾರ್ಟೆಂಟ್. ಯಾಕಂದ್ರೆ ಇವ್ರು ಅನ್ಕೊಂಡ್ಬಿಟ್ಟಿದ್ರು, ನಾನು ಕಾನಾನ್ಗೆ ಹೋದ್ರೆ ಚೆನ್ನಾಗಿರ್ತೀನಿ, ನನಗೆ ಕಾನಾನಲ್ಲಿ ದೇವ್ರು ಬಿಡುಗಡೆ ಕೊಡ್ತಾನೆ, ನಾನು ಕಾನಾನ್ಗೆ ಹೋಗ್ಬಿಟ್ರೆ ನಾನು ಹಿಂದೆ ಪರವನ್ನು ಬರಲ್ಲ, ನಾನು ಕಾನಾನ್ಗೆ ಹೋಗ್ಬಿಟ್ರೆ ತೃಪ್ತಿಯಿಂದ ತಿಂತೀನಿ, ಯಾಕಂದ್ರೆ ಅಲ್ಲಿ ಹಾಲು ಜೇನು ಹರಿಯುವಂತ ದೇಶ ಅಂತ ಹೇಳ್ಬಿಟ್ಟಿದ್ದಾರೆ, ಅದನ್ನ ನಂಬಿದ್ದಾರೆ. ಆದ್ರೆ ಅದನ್ನ ಹೇಳಿದಂತ ದೇವ್ರನ್ನ ನಂಬಿಲ್ಲ. ಇದು ಪ್ರಾಬ್ಲಮ್ ನಮ್ಮ ಜನರು. ಆಶೀರ್ವಾದ ನಂಬ್ತಾರೆ, ಆದ್ರೆ ಆಶೀರ್ವಾದ ಹೇಳ್ತಾರಲ್ಲ ಆ ದೇವ್ರು ನಂಬಲ್ಲ. ನೀನ್ ನಾಳೆ ಒಂದ್ ಮನೆ ಕಟ್ಟುತ್ತೀಯ ಅಂತಂದ್ರೆ ಥ್ಯಾಂಕ್ ಯು ಜೀಸಸ್ ಅಂತಾರೆ, ಆದ್ರೆ ಅದನ್ನ ದೇವ್ರೇ ಕಟ್ಟಿಸ್ತಾನಂದ್ರೆ ಅದು ನಂಬಲ್ಲ. ಅದನ್ನ ಕಟ್ಸೋದ್ ಯಾರು? ನಮ್ ಸಂಬಳ ಅಂತಾರೆ. ಅದನ್ನ ಕ್ಯಾನ್ಸೋದ್ ಯಾರು? ನಮ್ ಬ್ಯಾಂಕ್ ಲೋನ್ ಅಂತಾರೆ. ನಿಂಗೆ ಗೊತ್ತಾ, ಅವೆರಡು ಇಲ್ದೇನು ದೇವ್ರು ನಿನ್ ಮನೆ ಕಟ್ಸಕ್ಕಾಗತ್ತೆ, ಅದೆರಡು ಇಲ್ದೇನು ದೇವ್ರು ನಿನ್ನ ಸ್ವಂತ ಮನೆಯಲ್ಲಿ ಇರ್ಸಕ್ಕಾಗತ್ತೆ. ಹಲ್ಲೆಲೂಯಾ. ನಂಬಿಕೆ, ಹಲ್ಲೆಲೂಯಾ. ನೀನ್ ನಂಬಲಿಲ್ಲ ಅಂದ್ರೆ ದೇವ್ರಿಗೆ ಇಷ್ಟನೇ ಆಗಲ್ಲ. ಇವ್ರಿಗೆ ಕಾನಾನ್ ಇಂಪಾರ್ಟೆಂಟ್. ಅದಕ್ಕೆ ದೇವ್ರು ಏನ್ ಮಾಡಿದ್ರು ಅಂದ್ರೆ, ನೀವ್ ಅನ್ಕೊಂಡಿದ್ದೀರಾ ಕಾನಾನಲ್ಲಿ ನೀವು ಚೆನ್ನಾಗಿರ್ತೀರ ಅಂತಲ್ಲ, ನಾನ್ ನಿಮಗ್ ತೋರಿಸ್ತೀನಿ ಇರೋ ಅಂತ ಹೇಳಿ ಅರಣ್ಯದಲ್ಲಿ 40 ವರ್ಷ ಅವ್ರಿಗೆ ಯಾವ ಕಷ್ಟನೂ ಕೊಡ್ದಿರಾ ದೇವ್ರು ಅವ್ರನ್ನ ನಡೆಸಿದ್ದಾರೆ. ಅರಣ್ಯದಲ್ಲಿ ಅವ್ರಿಗೇನ ಕೊರತೆ ಇತ್ತಾ? ಈ ಕಾನಾನ್ಗೆ ಹೋದ್ಮೇಲೆ ಅವರೇ ಕಷ್ಟಪಟ್ಟು ತಿನ್ಬೇಕು. ಬಹುಶಃ ಅಲ್ಲಿ ಯಾರನ್ನ ಹೇಳಿರ್ತಾನೆ, ತುತ್ತರಿಗೆ ಯಾಕಾದ್ರೂ ಕಾನಾನ್ಗೆ ಬಂದು, ಅರಣ್ಯದಲ್ಲಿ ಇದ್ದಾಗ ಬೆಳಗ್ಗೆ ಎದ್ದು ಬಂದು ಬಾಗಿಲು ತೆಗೆದ್ರೆ ಆಹಾರ ಸಿಗ್ತಾ ಇತ್ತು, ಇಲ್ಲಿ ಬೆವರು ಸುರಿಸಿ ತಿನ್ಬೇಕಾಗಿದೆ. ಹಲ್ಲೆಲೂಯಾ. ಅರ್ಥ ಆಗ್ತದೆ ಪ್ರಿಯ ಸಹೋದರ? ನೀನ್ ನಂಬಿಕೆ, ನೀನ್ ನಂಬಿದ್ರೆ ದೇವ್ರನ್ನ ಮೆಚ್ಚಿಸ್ತೀಯ. ಇನ್ನೊಂದು ವಾಕ್ಯ ಓದೋಣ ಬೇಗ 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 ಬೇಗ. ಫಸ್ಟ್ ಕ್ರಾನಿಕಲ್ಸ್ 21ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ, ಸೈತಾನನು ಇಸ್ರಾಯೇಲರಿಗೆ ವಿರೋಧವಾಗಿ ಎದ್ದು ಕಾನೇಶಮಾರಿ ಮಾಡುವುದಕ್ಕೆ. ಕಾನೇಶಮಾರಿ ಅಂದ್ರೆ ಏನ್ ಹೇಳಿ? ಏನ್ ಹೇಳ್ರಿ ಕಾನೇಶಮಾರಿ ಅಂದ್ರೆ? ಲೆಕ್ಕ. ಹೇಳ್ರಿ ಎಲ್ಲಾರು ಏನು? ಲೆಕ್ಕ ಮಾಡೋದನ್ನೇ ಆಗಿನ ಭಾಷೆದಲ್ಲಿ ಕಾನೇಶ್ವರಿ ಅಂತ ಇದ್ರು. ಹಲ್ಲೆಲೂಯಾ. ಯಾರನ್ನ ಲೆಕ್ಕ ಮಾಡ್ಬೇಕು? ಕಾನೇಶಮಾರಿ ಮಾಡುವುದಕ್ಕೆ ದಾವೀದನನ್ನು ಪ್ರೇರೇಪಿಸಿದನು. ಕಾನೇಶಮಾರಿ ಅಂದ್ರೆ ಅಲ್ಲಿರುವಂತ ಜನಗಳ ಲೆಕ್ಕ. ಎಷ್ಟು ಜನ ಇದ್ದಾರೆ? ಇವ್ರು 30ರಿಂದ 50 ವಯಸ್ಸು ಜನ ಎಷ್ಟು ಜನ ಇದ್ದಾರೆ? 50ರಿಂದ 60 ವಯಸ್ಸು 50 ಮೇಲೆ ವಯಸ್ಸಿರೋರು ಎಷ್ಟು ಜನ ಇದ್ದಾರೆ? 20ರಿಂದ 30 ವಯಸ್ಸವರೆಗೂ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಗಂಡಸರಿದ್ದಾರೆ? ಎಷ್ಟು ಜನ ಹೆಂಗಸರಿದ್ದಾರೆ? ಟೋಟಲ್ ಆಗಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಹೇಳಿ ದಾವೀದನನ್ನು ಲೆಕ್ಕ ಮಾಡುವಂತೆ ಸೈತಾನ ಪ್ರೇರಣೆ ಮಾಡಿದಂತೆ. ಹಲ್ಲೆಲೂಯಾ. ಆಮೇಲೆ ಏನಾಗ್ತದೆ? ದಾವೀದನು ಯೋಬನನ್ನು ಜನಾಧಿಪತಿಗಳನ್ನು ಕರೆದು, ನನಗೆ ಜನರ ಲೆಕ್ಕ ಗೊತ್ತಾಗುವ ಹಾಗೆ ನೀವು ಬೇರ್ಷೆಬಾದಿಂದ ದಾನ್ ಊರಿನವರೆಗೂ ಸಂಚರಿಸಿ. ಈಗ ಅವ್ರು ಹೇಳ್ತಾ ಇದಾರೆ, ಹೋಗಿ ನೀವು ಸಂಚರಿಸ್ರಿ, ಕೆಲಸದವ್ರನ್ನ ಕರೆದು ಹೇಳ್ತಾ ಇದ್ದಾನೆ ಲೆಕ್ಕ ಮಾಡು ಅಂತ ಹೇಳಿ. ಈಗ 7ನೇ ವಚನ ಓದ್ರಿ. ಕಾನೇಶಮಾರಿ ಮಾಡಿದ್ದು ದೇವರಿಗೆ ಕೆಟ್ಟದ್ದೆಂದು ಕಂಡದ್ದರಿಂದ ಆತನು ಇಸ್ರಾಯೇಲರನ್ನು ಬಾಧಿಸಿದನು. ಕೆಟ್ಟದ್ದೆಂದು ಹಾಗೆ ಕಾನೇಶ್ವರಿ ಜನರನ್ನ ಲೆಕ್ಕ ಮಾಡಿದ್ದು ದೇವ್ರಿಗೆ ಇಷ್ಟ ಆಗ್ಲಿಲ್ಲ ಅಂತೆ. ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿ ಬರ್ದಿದೆ, ಬಟ್ ಗಾಡ್ ವಾಸ್ ಡಿಸ್ಪ್ಲೀಸ್ಡ್ ವಿತ್ ದಿಸ್ ಥಿಂಗ್. ದೇವ್ರಿಗೆ ಇಷ್ಟ ಆಗ್ಲಿಲ್ಲ. ಕಾನೇಶ್ವರಿ ಮಾಡಿದ್ದು ದೇವ್ರಿಗೆ ಇಷ್ಟ ಆಗ್ಲಿಲ್ಲ, ಲೆಕ್ಕಾಚಾರ ಮಾಡಿದ್ದು ದೇವ್ರಿಗೆ ಇಷ್ಟ ಆಗ್ಲಿಲ್ಲ. ಅಲ್ಲರಿ ನೀವೇ ಯೋಚನೆ ಮಾಡ್ರಿ, ಈ ಒಂದು ಯುದ್ಧಕ್ಕೆ ಹೋಗ್ತೀರಾ, ಸರಿ ಯುದ್ಧ ಬೇಡ ಬಿಡ್ರಿ, ನಮ್ಗೇನು ಯುದ್ಧ ಬೇಡ, ನಾವೇನಕ್ಕೆ ಯುದ್ಧಕ್ಕೆ ಹೋಗ್ಲಿ ಅಂತೀರಾ. ಆಮೇಲೆ ನೀವು ಈಗ ಒಂದು ಟಿವಿ ತಗೊಳ್ಳಿ, ಇಲ್ಲ ಒಂದು ಫ್ರಿಡ್ಜ್ ತಗೊಳಕ್ ಹೋಗ್ತೀರಾ. ಫ್ರಿಡ್ಜ್ ಅಲ್ಲಿ 20,000 ಇರ್ತದೆ, ಗೊತ್ತು ಫ್ರಿಡ್ಜ್ ಬೆಲೆ ಎಷ್ಟಿರ್ತದೆ? ಒಂದು 10ರಿಂದ 30,000 ಇರ್ತದೆ. ಈಗ ನಿಮ್ದು ಅಂತ ಒಂದು ಬಜೆಟ್ ಇರತ್ತಾ ಇರಲ್ವಾ? ಇರತ್ತಾ? ಈಗ ನೀವು ಒಂದು ಫ್ರಿಡ್ಜ್ ತಗೊಳಕ್ ಹೋಗ್ಬೇಕಾದ್ರೆ ನೀವು ಮನೆಯಿಂದ ಹೋಗೋಕ್ಕಿಂತ ಮುಂಚೆ ದುಡ್ಡನ್ನ ಲೆಕ್ಕ ಮಾಡ್ತೀರಾ ಮಾಡಲ್ವಾ? ಮತ್ತ ಅದನ್ನೇ ತಪ್ಪು ಅಂತ ದೇವರು. ಇವನು ಜನರನ್ನ ಲೆಕ್ಕ ಮಾಡಿದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ಏನಾದ್ರೂ ಇದೆಯಪ್ಪ? ಇದೆಯಾ ಇಲ್ವಾ? ಜನರನ್ನ ಲೆಕ್ಕ ಮಾಡಿದ್ರಲ್ಲಿ ಲೌಕಿಕ ಪ್ರಕಾರ ಏನಾದ್ರೂ ತಪ್ಪಿದ್ಯಾ? ತಪ್ಪಿಲ್ಲ. ಈಗ ನೀವು ದುಡ್ಡು ಒಂದು ಐಟಮ್ ತಗೊಳಕ್ ಹೋದಾಗ ದುಡ್ಡು ಲೆಕ್ಕಾಚಾರ ಮಾಡೋ ತಪ್ಪಿದ್ಯಾ? ತಪ್ಪಿಲ್ಲ. ಆದ್ರೆ ದೇವರು ತಪ್ಪಂತ ಇದ್ದಾರೆ. ನನಗೆ ಇದೇ ಕನ್ಫ್ಯೂಷನ್ ಆಯ್ತು, ಯಾಕಪ್ಪ ತಪ್ಪಂತ ಇದೆಯಾ ಅಂತ. ಆಗ ದೇವ್ರು ಏನ್ ಗೊತ್ತ ಹೇಳಿದ್ರು, ಮಗನೇ ಅವನು ಜನ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕಕ್ಕಲ್ಲ, ನೆಕ್ಸ್ಟ್ ನಾನು ಯುದ್ಧಕ್ಕೆ ಹೋದ್ರೆ ಎಷ್ಟು ಜನ ನನಗೆ ಸಹಾಯಕ್ಕೆ ನಿಂತ್ಕೊಂಡಿರ್ತಾರೆ ಅಂತ ಲೆಕ್ಕ ಹಾಕಕ್ ಹೋಗಿದ್ದ. ನಾವು ಅವ್ನು ಮರ್ತೋಗ್ಬಿಟ್ಟ, ಅವನಿಗೆ ಯುದ್ಧದಲ್ಲಿ ಜನರಲ್ಲ ನಾನ್ ಜಯ ಕೊಟ್ಟಿದ್ದು ಅಂತ ಹೇಳಿ. ಅದಕ್ಕೆ ದೇವ್ರಿಗೆ ನೋವಾಯ್ತು. ಏಕಪ್ಪ? ಯಾಕಂದ್ರೆ ದಾವೀದ ಈ ಜಾಗದಲ್ಲಿ ಜನರನ್ನ ನಂಬಿಟ್ಟ, ನನ್ನನ್ನು ನಂಬಲಿಲ್ಲ. ಅವ್ನು ಅನ್ಕೊಂಡ ಜಾಸ್ತಿ ಜನ ಇದ್ರೆ ನಾವು ಯುದ್ಧ ಗೆಲ್ಬೋದು. ಆದ್ರೆ ಅವನು ಗೊತ್ತಿಲ್ಲ, ಕಡಿಮೆ ಜನ ಇದ್ದು ದೇವ್ರು ನಮ್ ಜೊತೆ ಇದ್ರು ನಾವು ಯುದ್ಧ ಗೆಲ್ಬೋದು. ಒಂದು ಹೇಳ್ತೀನಿ ಕೇಳಿ, ಒಬ್ಬ ವ್ಯಕ್ತಿ ದೇವ್ರ ಜೊತೆ ಇದ್ರೆ ಸೈತಾನಿನ ಇಡೀ ರಣರಂಗ ಬಂದ್ರನ್ನು ನೀವೇ ಗೆಲ್ಲೋದು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ, ನಿಮ್ಮಲ್ಲಿ ಒಬ್ರು, ಹಲ್ಲೆಲೂಯಾ, ಒಬ್ರು
ದೇವ್ರ ಜೊತೆ ನಿಂತ್ಕೊಂಡ್ರೆ, ದೇವ್ರ ಅವ್ರ ಜೊತೆ ನಾನು ನಿಂತಿದ್ದೀನಿ ಅಂದ್ರೆ ಆಪೋಸಿಟ್ ಅಲ್ಲಿ ಇರೋ ಹೆಂಗನ ಇರ್ಲಿರಿ, ಜಯ ನಿಂದೆ. ಹಲ್ಲೆಲೂಯಾ. ಗೋಲಿಯಾತ ಎಷ್ಟು ಹೈಟ್ ಇದ್ದ? ಸಿಕ್ಕಾಪಟ್ಟೆ ಹೈಟ್ ಇದ್ದ. ಎಷ್ಟು ವೈಟ್ ಇದ್ದ? ಸಿಕ್ಕಾಪಟ್ಟೆ ವೈಟ್ ಇದ್ದ. ಹಲ್ಲೆಲೂಯಾ. ಆದ್ರೆ ಅವನ್ನ ಸಾಯಿಸಿದ್ ಯಾರು? ದೇವರ ಜೊತೆ ಇದ್ದಂತ ದಾವಿದ. ಅದನ್ನ ಮರಿಬೇಡ್ರಿ. ಯಾರಿದ್ರು ದಾವಿದನ ಜೊತೆ? ಹಲ್ಲೆಲೂಯಾ. ನಿನ್ ಜೊತೆ ದೇವರಿದ್ರೆ ನೀನು ವಿರುದ್ಧವಾಗಿ ಏನು ಬಂದ್ರು ನೀನ್ ಗೆದ್ಬಿಡ್ತೀಯ. ನೀನು ವಿರುದ್ಧವಾಗಿ ಯಾರು ನಿಂತ್ರು ನೀನ್ ಗೆದ್ಬಿಡ್ತೀಯ. ನೀನು ವಿರುದ್ಧವಾಗಿ ಎಷ್ಟು ದೊಡ್ಡ ಬೆಟ್ಟ ಇದ್ರು ಅದನ್ನ ನೀನು ಎತ್ತಾಕ್ಬಿಡ್ತೀಯ. ಯಾಕಂದ್ರೆ ನಿನ್ ಜೊತೆ ದೇವರಿದ್ದಾರೆ. One person with God is maturity against Satan's kingdom. Hallelujah. ಒಬ್ಬ ವ್ಯಕ್ತಿ ಸಾಕು. One thing is enough. ನೀನು ಒಬ್ಬನು ಸಾಕು, ಒಬ್ಬಳು ಸಾಕು ದೇವ್ರನ್ನ ಗೆಲ್ಲಿಸೋದಿಕ್ಕೆ. ನಂಬಿಕೆ ಇಲ್ಲ ಅಂತಂದ್ರೆ ನೀನ್ ಗೆಲ್ಲಕ್ಕಾಗಲ್ಲ. ದೇವ್ರು ನಿನ್ನ ಮೇಲೆ ನೋವು ಪಟ್ಟಿರ್ತಾರೆ. Hallelujah. ನಂಬಿಕೆ ಬೇಕು. ದೇವರು ಪೇತ್ರನಿಗೆ ಅವರಿಗೆ ಬೇರೆ ವಿಷಯದಲ್ಲೆಲ್ಲ ಜಾಸ್ತಿ ಕೋಪದಲ್ಲಿ ಮಾತಾಡಿಲ್ಲ. ಆದ್ರೆ ಒಂದು ಜಾಗದಲ್ಲಿ ಒಬ್ಬ ತಂದೆ ಬಂದ್ಬಿಟ್ಟು ಮಗನ್ ಕರ್ಕೊ ಬರ್ತಾನೆ. ಅವ್ರ ದೆವ್ವ ಹೋಗಲ್ಲ. ಪೇತ್ರನು ಇವರೆಲ್ಲ ಓಡಿಸ್ತಾರೆ, ಶಿಷ್ಯಂದ್ರು ಹೋಗಲ್ಲ. ಆಮೇಲೆ ಶಿಷ್ಯಂದ್ರ ಬಂದು ದೇವ್ರಿಗೆ ಹೇಳ್ತಾರೆ, ಸ್ವಾಮಿ ನೀನು ಓಡಿಸು ಅಂತ. ಯೇಸು ಸ್ವಾಮಿ ಬಂದು ಓಡಿಸ್ತಾರೆ. ಓಡಿಸ್ಬಿಟ್ಮೇಲೆ ಈ ಶಿಷ್ಯಂದ್ರಿಗೆ, ಲೇ ನೀನು ಎಷ್ಟು ದಿನ ಕಣ ನಾನು ನಿನ್ ಜೊತೆ ಇರ್ಲಿ, ಎಷ್ಟು ದಿನ ಇರ್ಲಿ, ಕಲಿಯಲ್ವಾ ನೀವು? ಅವ್ರು ಊಟ ಇಲ್ಲ ಅಂದಾಗ ದೇವ್ರ ಬೇಸರ ಆಗ್ಲಿಲ್ಲ. ಆದ್ರೆ ಒಂದ್ ದೆವ್ವ ಬಿಡಿಸಕ್ ಆಗ್ಲಿಲ್ಲ, ನಂಬಿಕೆ ಇಲ್ಲ ಅಂತ ಅಂದಾಗ ದೇವ್ರ ಬೇಸರ ಆಯ್ತು. ಅವ್ರು ತುಂಬಾ ನೋವಾಗ್ಬಿಡತ್ತೆ, ನಿನಗೆ ನಂಬಿಕೆ ಇಲ್ಲ ಅಂತ. ಅದರಿಂದ ಭಯ ಪಟ್ರಿ ಅಂತಂದ್ರೆ ದೇವ್ರ ಬೇಜಾರ. ಯಾಕಂದ್ರೆ ದೇವ್ರಿದ್ದಾರೆ ನಿಮ್ ಜೊತೆಗೆ. ಪಕ್ಕದಲ್ಲಿರೋರ್ಗೆ ಹೇಳಿದ್ರು, ದೇವ್ರಿದ್ದಾರೆ ನಿಮ್ ಜೊತೆಗೆ, ದೇವ್ರಿದ್ದಾರೆ ನಿಮ್ ಜೊತೆಗೆ. ಹಲ್ಲೆಲೂಯಾ. ಭಯ ಪಡೋ ಅವಶ್ಯಕತೆ ಇಲ್ಲ. ನಿನ್ನ ದೇವ್ರು ನಡೆಸುವಾತನಾಗಿಲ್ಲ. ನಂಬಿಕೆ ಮಾತ್ರ ನಮ್ಮಲ್ಲಿ ಇರ್ಬೇಕು. ಹಲ್ಲೆಲೂಯಾ. ಐದನೇದಾಗಿ ಏನೇ ಆದ್ರೂ ಸರಿ ದೇವರ ಚಿತ್ತೆಯನ್ನು ನೆರವೇರಿಸಲು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ದೇವರ ಚಿತ್ತೆನ ನೆರವೇರಿಸೋಕ್ ಮುಂಚೆ ನಿಮ್ ಜೀವಿತದಲ್ಲಿ ನೂರಾರು ಕಷ್ಟಗಳು ಬರ್ಬೋದು, ನೂರಾರು ಜನ ಬರ್ಬೋದು, ನೂರಾರು ಜನ ಬಿಟ್ಟು ಹೋಗ್ಬೋದು, ನೂರಾರು ಜನ ನಿಲ್ಬೋದು, ನೂರಾರು ಜನ ನಿನ್ನನ್ನ ತಿರಸ್ಕರಿಸ್ಬೋದು, ನೂರಾರು ಕಾರ್ಯಗಳು ನಡಿಬೋದು, ನಡೀತಾ ಇರ್ಬೋದು. ಆದ್ರೆ ನೀನ್ ದೇವರ ಚಿಂತೆ ಮಾಡ್ಬೇಕಂತ ನಿನ್ ಒಂದು ಗುರಿ ಇದ್ರೆ ದೇವರು ನಿನ್ನ ಮೆಚ್ಚಿ ಆ ಗುರಿ ಮುಟ್ಟುವಂತ ದೇವರು ಮಾಡಲ್ಲ. ಅದು ಗುರಿ ಬರ್ಬೇಕು. ನಮ್ಗೆ ಧೈರ್ಯ ಇರ್ಬೇಕು, ಹೋಗ್ಬೇಕು. ನೋಡ್ರಿ, ನಾನು ಎಷ್ಟು ಓಡಾಡ್ತೀನಿ, ಪ್ರತಿ ವಾರ ಓಡಾಡ್ತಾ ಇರ್ತೀನಿ. ಈವನ್ ಬ್ಯಾಂಗ್ಳೂರಲ್ಲಿ ಇದ್ರು ಕೂಡ ನಾನು ಓಡಾಡ್ತಾ ಇರ್ತೀನಿ, ಸುಮ್ಮನೆ ಇರಲ್ಲ. ಯಾರಾದ್ರೂ ಒಬ್ರು ಕರೆದಿರ್ತಾರೆ, ವಿಸಿಟ್ಗೆ ಹೋಗೋದು ಬರೋದು ಏನೋ ಒಂದು ಮಾಡ್ತಾ ಇರ್ತೇನೆ. ಅಲ್ಲಿ ನಮ್ಮ ವೈಫ್ ಅಂತಾರೆ, ಯಪ್ಪ ನೀವು ಓಡಾಡಿದಷ್ಟು ನಮ್ಮ ಕೈಲಿ ಓಡಾಡಕ್ಕಾಗಲ್ಲ. ನನ್ನ ಜೊತೆ ಸೇವೆ ಮಾಡಿದವ್ರು ಹೇಳಿದ್ದಾರೆ, ನಮ್ಮ ಜೊತೆ ಇದ್ದವ್ರು ಹೇಳಿದ್ದಾರೆ, ಪಾಸ್ಟರ್ ನೀವು ಓಡಾಡಿದಷ್ಟು ನಾವು ಓಡಕ್ಕಾಗಲ್ಲ. ಆದ್ರೆ ನಿಮ್ಮನ್ನ ನೋಡಿದ್ರೆ ನೀವು ಅಷ್ಟು ಸ್ಟ್ರಾಂಗ್ ಅನ್ಸೋದಿಲ್ಲ, ಭಯಂಕರ ಟಯರ್ಡ್ ಆಗಿ ಇರೋ ತರನೇ ಇರ್ತದೆ. ಆದ್ರೆ ಮಾತ್ರ ಎಷ್ಟೆಷ್ಟು 1000 ಕಿಲೋಮೀಟರ್ ಹೋಗ್ತೀರಾ, ಮತ್ತೆ ಬರ್ತೀರಾ, ಮತ್ತೆ ಬಂದು ಬೆಳಗ್ಗೆ ಮಲ್ಕೊಂಡು ನನಗೆ ರೆಸ್ಟ್ ಬೇಕು, ನಾನು ಇವತ್ತೆಲ್ಲೂ ಸೇವೆಗೆ ಹೋಗಲ್ಲ, ನಾಳೆ ಬರ್ತೀನಿ, ಅವೆಲ್ಲ ನಾನು ಹೇಳಲ್ಲ. ಹಲ್ಲೆಲೂಯಾ. ಕಂಟಿನ್ಯೂಸ್ ಆಗಿ ಮಿನಿಸ್ಟ್ರಿ ಇದ್ದಿದ್ರಿಂದ ನಿನ್ನೆ ಮಾತ್ರನೇ ಮಧ್ಯಾಹ್ನ 1:30 ಬಂದೆ ನಾನು ಗೋವಾದಿಂದ. 1:30-2 ಗಂಟೆಗೆ ಬಂದು ಊಟ ಮಾಡಿ ಮಲಗ್ದವನು 6 ಗಂಟೆಗೆ ಎದ್ದೆ. ನಿನ್ನೆ ಮಾತ್ರನೇ, ಇಲ್ಲಾಂದ್ರೆ ಅದು ಇಲ್ಲ. ತಿರ್ಗಾ ಎಲ್ಲಾನು ಎದ್ದೊಳ್ತೀನಿ, ಹೋಗ್ತಾ ಇರ್ತೀನಿ. ಆದ್ರೂ ನಿನ್ನೆ ನಾನು ಮನೇಲಿ ಕುಂತಿಲ್ಲ. 6 ಗಂಟೆ ಮೇಲೆ ಯಾರೋ ಒಬ್ರು ಫೋನ್ ಮಾಡಿ ಎಮರ್ಜೆನ್ಸಿ ಬರ್ರಿ ಅಂತ ಕರೆದ್ರಾಗ ನಾನು ಅವ್ರ ಮನೆಗೂ ಹೋಗಿ ಬಂದಿದ್ದೀನಿ. ಸುಸ್ತಿತ್ತು, ಎದ್ದೊಳಕ್ ಆಗ್ಲಿಲ್ಲ, ಬಹಳ ಕಷ್ಟವಾಗಿತ್ತು. ಆದ್ರೆ ಹೇಳಕ್ ಆಗಲ್ಲ. ಈಗ ಹೋಗ್ಲಿಲ್ಲ ಅಂದ್ರೆ ಜನರು ಬರಲ್ಲ. ನಾನು ಸುಮ್ನೆ ಕೂತಿರೋನಲ್ಲ. ನನಗೆ ಸುಮ್ನೆ ಕೂತ್ಕೊಂಡ್ರೆ ನನಗೆ ಆಗೋದು ಇಲ್ಲ. ನಾನು ಯಾವಾಗ್ಲೂ ಏನೋ ಒಂದು ಓಡ್ಬೇಕು, ಬರ್ಬೇಕು, ಮಾಡ್ತಾ ಇರ್ಬೇಕು. ಹಲ್ಲೆಲೂಯಾ. ಹಾಗಿರ್ತೀನಿ ನಾನು. ಬಟ್ ಹೇಗೆ ನನಗೆ ಇಷ್ಟು ಬಲ ದೇವ್ರು ಕೊಟ್ಟಿದ್ದಾರೆ ಅಂದ್ರೆ ಅದು ಆತನ ಕೃಪೆ. ಯಾಕಂದ್ರೆ ನನ್ನ ಗುರಿ ಇದೆ, ಏನ್ ಗೊತ್ತಾ, ಏನಾದ್ರೂ ನಾನು ಅವ್ನ ಚಿಂತೆ ನೆರವೇರಿಸ್ಬೇಕು ಅಂತ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಬಿದ್ರು ಎದ್ರು ಏನಾದ್ರೂ ಸರಿ ನನ್ನ ಬಾಗಿಲುಗಳನ್ನು ಮಾತ್ರ ದೇವ್ರು ತೆರೀತಾನೆ ಇದ್ದಾನೆ. ನನ್ನ ದೇಹದಲ್ಲಿ ಆರೋಗ್ಯವನ್ನು ತುಂಬಿಸ್ತಾನೆ ಇದ್ದಾನೆ. ಹಲ್ಲೆಲೂಯಾ. ಚಿಂತೆ ಮಾಡ್ತಾರೆ. ಇವತ್ತು ಹೇಳ್ತೀನಿ, ಬ್ರದರ್ ಯಾರಾದ್ರೂ ನನ್ನ ಕೆಲಸ ಹುಡುಕ್ತಾ ಇದ್ದೀನಿ ಬ್ರದರ್, ತುಂಬಾ ದಿವಸದಿಂದ ನನ್ನ ಕೆಲಸನೇ ಸಿಗ್ತಾ ಇಲ್ಲ. ಇವತ್ತು ಹೇಳ್ತೀನಿ, ದೇವ್ರನ್ನ ಮೆಚ್ಚಕ್ ಟ್ರೈ ಮಾಡು. ನೀನು ಒಂದೇ ತಿಂಗಳಲ್ಲಿ ನಿನ್ ಕೆಲಸ ಸಿಕ್ಕಿಲ್ಲ ಅಂದ್ರೆ ಬಂದು ನನ್ನ ಕಾಲರ್ ಪಟ್ಟಿ ಇಟ್ಕೊಂಡು ಕೇಳು, ಕೆಲಸ ಸಿಗುತ್ತೆ. ಬ್ರದರ್ ನನಗೆ ಇದು ಆಗ್ತಾ ಇಲ್ಲ, ಕೇಳು ದೇವ್ರಿಗೆ. ನೀನ್ ದೇವ್ರ ಚಿಂತೆ ಮಾಡು, ದೇವ್ರನ್ನ ಮೆಚ್ಚೋ ಕೆಲಸ ಮಾಡು. ನಿನ್ ಕಾರ್ಯಗಳು ದೇವ್ರು ನೆರವೇರಿಸಲಿಲ್ಲ ಅಂದ್ರೆ ಬಂದ್ ನೀನ್ ಕೇಳು ನನಗೆ. ಬ್ರದರ್ ನೀವು ವಾಕ್ಯ ಕೊಟ್ರಲ್ಲ, ನಮ್ ದೇವ್ರಿಗೆ ಇಷ್ಟ ನೆರವೇರಿಸಿದೀನಿ, ನನಗೆ ಯಾಕೆ ದೇವ್ರು ಸಹಾಯ ಮಾಡ್ತಾ ಇಲ್ಲ? ಹಂಗಂತೇಳಿ ಮಾಡದೇ ಇರೋರಿಗೆ ಸಹಾಯ ಮಾಡದೇ ಇಲ್ಲ ಅಂತಲ್ಲ, ಮಾಡ್ತಾರೆ. ಅದು ದೇವ್ರನ್ನ ಮೆಚ್ಚಿಸ್ಬೇಕಾದ್ರೆ ಖುಷಿಯಿಂದ ಮಾಡ್ತಾರೆ, ಬೇಗ ಮಾಡ್ತಾರೆ. ಏನ್ ಮಾಡ್ತಾರೆ? ಬೇಗ ಮಾಡ್ತಾರೆ. ಹಲ್ಲೆಲೂಯಾ. ಮೊನ್ನೆ
ನನ್ನ ಮಗಳಿಗೆ ನನ್ನ ಬಗ್ಗೆ ಕನ್ಸು ಬಂದಿದೆ. ಆ ಕನ್ಸಲ್ಲಿ ದೇವ್ರು ಬಂದು ಹೇಳಿದ್ದಾರೆ, ಈಗ ದುಬೈದಾಯ್ತು, ನೆಕ್ಸ್ಟ್ ನಿಮ್ಮ ತಂದೆನ ನಾನು ಮಲೇಷ್ಯಾ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಯಾರು ಗೊತ್ತಿಲ್ಲ, ಆದ್ರೆ ಅವ್ರಿಗೆ ಆ ಕನ್ಸಲ್ಲಿ ಬಂದು ಹೇಳಿದ್ದಾರೆ ದೇವ್ರು, ನಾನು ಮಲೇಷ್ಯಾ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ಇನ್ನೊಂದು ಹೇಳಿದ್ದಾರೆ, ಅವ್ರನ್ನ ಇನ್ನೂ ನನ್ನನ್ನು ಹೆಚ್ಚಾಗಿ ಮೆಚ್ಚೋಕೆ ಹೇಳು, ನಾನು ಅವ್ರನ್ನ ಇನ್ನೂ ಬೇಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆದ್ರೆ ಏನರ್ಥ, ಇಷ್ಟು ಮಾಡಿದ್ರು ನಾನು ಇನ್ನೂ ಮೆಚ್ಚಿಸ್ತಾ ಇಲ್ಲ, ನಾನು ಇನ್ನೂ ಬದಲಾಗೋದಿದೆ, ನಾನು ಇನ್ನೂ ಚೇಂಜ್ ಆಗ್ಬೇಕು, ಇನ್ನು ನಾನು ದೇವ್ರಿಗೆ ಬೇಕಾಗಿರೋಂಗೆ ಜೀವನ ಮಾಡೋದು ನಾನು ಕಲಿಬೇಕು. ಬ್ರದರ್, ಇಷ್ಟೆಲ್ಲ ವಾಕ್ಯ ಕೊಡ್ತಾ ಇದ್ದೀರಾ, ಚೀರ್ಕೊಂಡು ಕಿರ್ಚಾಡ್ಕೊಂಡು, ಏನೋ ನೀವು ತುಂಬಾ ಒಳ್ಳೆಯವ್ರು ಅನ್ಕೊಂಡೆ. ಇಲ್ಲಮ್ಮ, ನಾನು ಅದೇ ಮೊಟ್ಟೆನೆ, ನಾನು ಬದಲಾಗ್ಬೇಕು. ಅಲ್ಲೆಲೂಯ. ಎಲ್ಲರೂ ಚೇಂಜ್ ಆಗ್ಬೇಕು, ಎಲ್ಲರೂ ಬದಲಾಗ್ಬೇಕು. ಅಲ್ಲೆಲೂಯ. ದೇವ್ರನ್ನ ಮೆಚ್ಚಕ್ ಟ್ರೈ ಮಾಡ್ರಿ, ನಿಮ್ಮ ಜೀವಿತನ ದೇವ್ರ ಬದಲಾಯಿಸ್ಬೇಕು. ಲೈಫ್ ಇಸ್ ಗೋಯಿಂಗ್ ಟು ಚೇಂಜ್. ದಾವೀದನ ದೇವ್ರ ಮೆಚ್ಚು ಎಲ್ಲ ಪರಿಸ್ಥಿತಿಯಲ್ಲಿ. ಅವನ ಸೌಲ ಸಾಯ್ಸಕ್ ಬರ್ತಾ ಇದ್ದಾನೆ, ಬೆಟ್ಟ ಹತ್ತಿ ಬರ್ತಾ ಇದ್ದಾನೆ, ಆದ್ರೆ ದೇವರು ಹುಷಾರಾಗಿ ದಾವೀದನ ಇನ್ನೊಂದ್ ಕಡೆಯಿಂದ ಹೋಗೋ ತರ ಮಾಡ್ತಾ ಇದ್ದಾನೆ. ಅಲ್ಲೆಲ್ಲೂಯ. ಹೆಂಗ್ ಕಾಪಾಡ್ತಾ ಇದ್ದಾರೆ ನೋಡ್ರಿ. ಸೌಲ ಅಷ್ಟು ಸತಿ ಟ್ರೈ ಮಾಡ್ದ ದಾವೀದನ ಸಾಯ್ಸಕ್ಕೆ, ಒಂದು ಅವಕಾಶ ಸಿಕ್ಲಿಲ್ಲ ಅವನಿಗೆ. ಆದ್ರೆ ದಾವೀದ ಸಾಯ್ಸಕ್ ಟ್ರೈ ಮಾಡಿದಾಗ ಒಂದೇ ರಾತ್ರಿಯಲ್ಲಿ ಸಿಗಾಕೊಂಡ್ಬಿಟ್ಟ. ಒಂದೇ ರಾತ್ರಿ ಸಿಗಾಕೊಳ್ಳುವಂತೆ ದೇವ್ರು ಮಾಡಿದ್ದಾನೆ. ಯಾಕಂದ್ರೆ ದಾವೀದನು ದೇವ್ರನ್ನ ಮೆಚ್ಚೋದ್ರಿಂದ ಅವನು ಬೇಕಾಗಿರೋದೆಲ್ಲ ದೇವ್ರು ಮಾಡ್ಬಿಡ್ತಾರೆ. ಅಲ್ಲೆಲೂಯ. ಅವ್ನು ಎಷ್ಟು ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದ ಅಂತಂದ್ರೆ, ಒಂದು ಜಾಗದಲ್ಲಿ ಡ್ಯಾನ್ಸ್ ಆಡ್ಬೇಕಾದ್ರೆ ಅವ್ನ ಬಟ್ಟೆ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಆದ್ರೂ ಅವನು ಅದ್ರ ಬಗ್ಗೆ ಚಿಂತೆ ಮಾಡಿಲ್ಲ. ಅವ್ನು ಯಾರವನು? ರಾಜ. ಇಡೀ ದೇಶ ಅವನನ್ನ ನೋಡ್ತಾ ಇದೆ, ಆದ್ರೆ ಅವ್ನು ಕೇರ್ ಮಾಡಿಲ್ಲ, ಕ್ಯಾರೇ ಅಂದಿಲ್ಲ. ಹೋಗ, ಬಟ್ಟೆ ಆಗ್ಲಿ ಗಿಟ್ಟೆ ಆಗ್ಲಿ, ನನ್ನ ದೇವ್ರು ನನಗೆ ಮುಖ್ಯ. ಅಲ್ಲೆಲೂಯ. ಇವತ್ತು ಏನಿಲ್ಲ, ಒಂದ್ ಸ್ವಲ್ಪ ನಾವು ಪ್ರಾರ್ಥನೆ ಮಾಡೋ ಕೈ ಎತ್ತರಿದ್ರೆ ಅಕ್ಕಪಕ್ಕದಲ್ಲಿ ನೋಡ್ತೀವಿ, ಇವ್ರು ಮುಟ್ಟಿದ್ರೆ ಏನಂತಾರೋ, ಇಲ್ಲ ಇವ್ರು ಮುಟ್ಟಿದ್ರೆ ಏನಾದ್ರೂ ರೋಗ ಬರುತ್ತೋ. ಕೈ ಎತ್ತಕ್ಕೆ ಪಕ್ಕದಲ್ಲಿ ಹಿಂಗ್ ಎತ್ತಬೇಕು ಕೈ, ನಾವು ಅಕ್ಕಪಕ್ಕದಲ್ಲಿ ಇರೋರು ನೋಡಿ ಹಿಂಗ್ ಇಟ್ಟಿರ್ತೀವಿ, ನಮ್ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಹೌದಲ್ವ? ಕರೆಕ್ಟಾ? ನಾನು ಎಷ್ಟೋ ಜಾಗದಲ್ಲಿ ನೋಡಿದ್ದೀನಿ, ಅನ್ಯ ಭಾಷೆ ಮಾತಾಡಕ್ ಶುರು ಮಾಡಿದಾಗ ಪಕ್ಕದಲ್ಲಿ ಅವ್ರ ಸ್ವಂತದ್ದು, ಅವ್ರ ರಿಲೇಷನ್ಸ್, ಅವ್ರ ಅಮ್ಮ, ಅವ್ರ ಅಕ್ಕ, ಅವ್ರ ತಂಗಿ, ಅವ್ರ ಗಂಡ ಯಾರಾದಿದ್ರೆ ಕೈ ಹಿಡಿತಾರೆ. ಕಿರ್ಚಾಡ್ಬೇಡ್ದೆ, ಎಲ್ಲರೂ ಸೈಲೆಂಟ್ ಆಗಿದ್ದಾರೆ, ನಾನು ಮಾನ ಮರ್ಯಾದಿದ್ದೆ ಅನ್ಯ ಭಾಷೆ ಮಾತಾಡೋದ್ರಲ್ಲಿ. ಅಲ್ಲೆಲೂಯ. ಇದು ನಡೆದಿದೆ, ನನ್ನ ಕಣ್ಮುಂದೆನೆ ನಡೆದಿದೆ. ನಾನು ಹೊಸದಾಗಿ ದೇವ್ರನ್ನ ನಂಬಿ ಒಂದು ಚರ್ಚ್ಗೆ ಹೋಗ್ತಾ ಇದ್ದಾಗ ಅಲ್ಲಿ ನಡೆದಿದೆ. ಒಂದು ಮಗಳು ತಮ್ಮ ತಾಯಿನ ಕೈ ಹಿಡಿದು ಅವ್ರ ಅನ್ಯ ಭಾಷೆ ಮಾತಾಡಿದಾಗ ಎಳೆದು ಕೂರಿಸಿದ್ದಾರೆ. ಎಲ್ಲರೂ ಸುಮ್ಮನಿದ್ದಾರೆ, ನೀನ್ ಮಾತ್ರ ಲವ ಅಂತ ಕಿರ್ಚಾಡ್ತಾ ಇದ್ದೆ, ಸುಮ್ಮನೆ ಅಂತೇಳಿ. ಅವಮಾನ ಅವ್ರಿಗೆ. ಅನ್ಯ ಭಾಷೆ ಮಾತಾಡೋದು ಅವಮಾನ, ದೇವ್ರನ್ನ ಮಹಿಮೆ ಪಡಿಸೋದು ಅವಮಾನ, ಜೋರಾಗಿ ಪ್ರಾರ್ಥನೆ ಮಾಡೋದು ಅವಮಾನ, ಹಾಡಾಡೋದು ಅವಮಾನ. ಅಲ್ಲೂ ನೋಡಿ, ಇವತ್ತು ಬ್ರದರ್ ಬಂದ್ರು, ಅವರೇ ಕೇಳಿದ್ರು ನೆನ್ನೆ ಫೋನ್ ಮಾಡಿ, ಪಾಸ್ಟ್ರೆ ನಾವು 3 ಹಾಡಂದ್ರು, ಏನೋ 1 ಹಾಡನ್ನು ನಿಲ್ಲಿಸ್ಬಿಟ್ರು. ಅಲ್ಲೆಲ್ಲೂ ಯಾವಾಗ್ಲಿ ನೋ ಪ್ರಾಬ್ಲಮ್, ನೆಕ್ಸ್ಟ್ ಟೈಮ್ ಆಡಿರಂತೆ. ಅವ್ರಿಗೆ ಕೇಳಿದ್ರು, ಪಾಸ್ಟರ್ ನಾನು ಆಡಲ್ಲ, ದಯವಿಟ್ಟು ಬರ್ರಪ್ಪ, ಆಡೋರಿಗೆ ನಾವು ಚಾನ್ಸ್ ಕೊಟ್ಟೆ ಕೊಡ್ತೀವಿ, ನಮಗೂ ಟ್ಯಾಲೆಂಟ್ಗಳು ಗೊತ್ತಾಗ್ಬೇಕು. ಅವಕಾಶ ಮೆಚ್ಚಕ್ ಟ್ರೈ ಮಾಡಿದ್ರೆ ನಿಮ್ಗೆ ಎಲ್ಲಾ ಜಾಗದಲ್ಲೂ ದೇವ್ರು ನಿನ್ನ ಮಾರ್ಗ ಮಾಡ್ತಾನೆ, ಎಲ್ಲಾ ಜಾಗದಲ್ಲೂ ಬಿಡುಗಡೆ ಮಾಡ್ತಾನೆ. ಅಲ್ಲೆಲ್ಲೂಯ. ಮೆಚ್ಚಿಸ್ತೀರಾ? ಇನ್ಮೇಲೆ ಯಜಮಾನ್ರನ್ನಲ್ಲ, ಇನ್ಮೇಲೆ ಹೆಂಡತಿನಲ್ಲ, ನಿನ್ನ ಮಕ್ಕಳನ್ನಲ್ಲ. ನಿನ್ನ ಮಕ್ಕಳು ತಪ್ಪು ಮಾಡಿದ್ರೆ 4 ಬಡೀರಿ. ನೀನು ಬಡಿದೇ ಇರೋದಕ್ಕೆ ನಿನ್ನ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಕುಂತವ್ರು. ನೀನ್ ಬಡಿದೇ ಇರೋದಕ್ಕೆ ನಾಳೆ ನಿನ್ನ ಮಕ್ಕಳ ಲೈಫ್ ಹಾಳಾಗೋದಕ್ಕೆ ನೀನೇ ಕಾರಣ. ಯಾಕಂದ್ರೆ ನೀನ್ ಭಯ ಪಟ್ಟಿ ಅವ್ರನ್ನ ಮೆಚ್ಚಿಸಿ ಅವ್ರಿಗೆ ನೀನು ಇದು ಮಾಡಿದ್ಯಾ. ವೆರಿ ರಾಂಗ್. ನಾನು ನನ್ನ ಮಕ್ಕಳನ್ನ ಪ್ರೀತಿ ಮಾಡ್ತೀನಿ, ಆದ್ರೆ ಪ್ರೇಯರ್ ಅಂತ ಬಂತು ಬಿಡಲ್ಲ. ನಾನು ಸ್ಟ್ರಿಕ್ಟ್ ಆಗಿರ್ತೀನಿ, ನಾನು ಕೂಗಾಡ್ಬಿಡ್ತೀನಿ, ನಾನು ಮುಲಾಜೆ ನೋಡಲ್ಲ. ನಾನು ಇರ್ಬೇಕು, ನಾವು ಅಲ್ಲೆಲ್ಲೂಯ ತೋರಿಸ್ಬೇಕು. ಆದ ಕಾರಣನೇ ಇವತ್ತು ಏನಾದ್ರೂ ಒಂದು ಆಯ್ತು ಅಂದ್ರೆ ನನ್ನ ಮಗಳಿಗೆ ದೇವ್ರು ಕನ್ಸ್ಕೊಡ್ತಾರೆ. ಸಭೆಯಲ್ಲಿ ಏನಾಗಲ್ಲ, ಹೆಂಗಿರ್ತದೆ, ಏನಿರಲ್ಲ, ಯಾತಕ್ಕೆ ಪ್ರಾಬ್ಲಮ್ ನಡೀತಾ ಇದೆ, ಮನೇಲಿ ಯಾತಕ್ಕೆ ಪ್ರಾಬ್ಲಮ್, ದೇವ್ರು ನನಗೆ ತೋರಿಸಲ್ಲ, ಅವಳು ತೋರಿಸ್ತಾರೆ. ಕಾರಣ ಏನು? ಅವಳು ಚಿಕ್ಕ ವಯಸ್ಸಿಂದ ಆ ಪ್ರೇಯರಲ್ಲಿ ಬೆಳೆದ್ಬಿಟ್ಟು. ಇವತ್ತು ನೀವು ಬಂದಿಲ್ಲ ಓಪನಿಂಗ್ ಪ್ರೇಯರ್ ಯಾರು ಮಾಡೋದು? ಸಭೆಯಲ್ಲಿ ಅವಳೇ ಮಾಡೋದು. ಒಂದ್ಸತಿ ನೋಡ್ರಿ ಹೆಂಗ್ ಮಾಡ್ತಾರೆ. ಅಲ್ಲೆಲ್ಲೂಯ. ನಿಮ್ ಮಗಳು ನಾನು ಬೆಳೆಸ್ಬೇಕಾಗಿತ್ತು ಸ್ಟ್ರಿಕ್ಟ್ ಆಗಿ. ನೀನ್ ಅವಾಗ ಮಾಡದೇ ಇರೋದಕ್ಕೆ ಇವತ್ತು ನೀನ್ ಎದೆ ಮೇಲೆ ಓದಿತಾ ಇದ್ದಾವೆ. ನಿನ್ ಕೈಯಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ. ನಿನ್ ಮಗ ಹಂಗ್ ಮಾಡ್ತಾ ಇದ್ದಾವೆ, ನೀನ್ ಏನು ಮಾಡಕ್ ಆಗ್ತಾ ಇಲ್ಲ. ನನಗೆ ಹೇಳಿದ್ದೀನಿ, ನಿಮ್ಗೆ ಗೊತ್ತಿಲ್ಲ ನನಗೆ. ನನ್ನ ಮಗಳು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಪ್ರೇಯರ್ ಏನೆಲ್ಲ ಚೆನ್ನಾಗಿ ಮಾಡ್ತಾಳೆ. ನನ್ನ ಮಗ ಸ್ವಲ್ಪ ಚಿಕ್ಕವನಲ್ವಾ, ಅವ್ನು ಸ್ವಲ್ಪ ಹಂಗೆ ಆಟ ಆಡ್ಕೊಂಡು ಕಡಿಮೆ ಸಮಯ ಎದುಳೋದು ಹಂಗೆ ಆಟ ಆಡ್ಕೊಂಡು ಇರ್ತಾನೆ. ಅವ್ನಿಗೆ ಯಾವಾಗ್ಲೂ ನಾವ್ ಹೇಳ್ಬೇಕು, ಓದೋ. ಈಗ ಚೇಂಜ್ ಆಗಿದ್ದಾನೆ, ಮುಂಚೆ ಹಂಗೆ ಮಾಡ್ತಾ ಇದ್ದ. ಒಂದ್ಸತಿ ದೇವ್ರು ಬಂದು ನನ್ನ ಮಗಳ ಕನ್ಸಲ್ಲಿ ಹೇಳಿದ್ದಾರೆ. ಏನು ಹೇಳಿದಾರಂದ್ರೆ, ನಿಮ್ಮ ತಮ್ಮನ ಸರಿಗೆ ಬೆಳೆಸ್ಲಿಲ್ಲ ಅಂತೇಳಿ ನಿಮ್ಮ ತಂದೆ ತಾಯಿಗೆ ನಾನು ಲೆಕ್ಕ ಕೇಳೋದು ಅಂತೇಳಿ.
ಅವನೇನ್ ಸರಿ ಬೆಳೆದಿಲ್ಲ ಅಂದ್ರೆ ಒಂದೇ ಒಂದು ಸರಿ ಪ್ರೇಯರ್ ಮಾಡಲ್ಲ, ಇನ್ನೇನ್ ಪಾಪ ತಪ್ಪ ಅಲ್ಲ ಮಾಡಲ್ಲ ಅವನು. ಅವ್ನು ಈಚೆ ಹೋಗಿ ಹುಡುಗರ ಹತ್ರನೂ ಕೇಳಲ್ಲ. ಈವನ್ ನಮ್ಮ ಪಕ್ಕದ ಮನೆಯವ್ರ ಹತ್ರ ಕೇಳಿ ನೋಡ್ರಿ, ಜೋಶ್ ಅವ್ರ ರಿಲೇಷನ್ ಇರೋದು. ನಮ್ಮ ಮಕ್ಳು ಈಚೆ ಬಂದು ರೋಡಲ್ಲಿ ನಿಂತಿರ್ತಾರಂತ ಚರಿತ್ರನೇ ಇರೋದು. ಆದ್ರೆ ದೇವ್ರು ಹೇಳಿದ್ದಾರೆ, ಅವನ್ನ ಸರಿಯಾಗಿ ಬೆಳೆಸದೇ ಇದ್ದಕ್ಕೆ ನಿಮ್ಮ ಅಪ್ಪ ಅಮ್ಮ ಲೆಕ್ಕ ಕೊಡ್ಬೇಕು ಅಂತ ಹೇಳಿದ್ದಾರೆ. ವೆರಿ ಡೇಂಜರಸ್. ನನಗಾಗ್ಲೇ ಭಯಂಕರ ಭಯ ಆಯ್ತು. ಅವಾಗಿಂದ ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಆದೆ ಅವನ ಹತ್ರ. ಪ್ರೇಯರ್ ಮಾಡು, ಎದೊಳ್ಳು ಮಾಡು ಅಂತ ಹೇಳ್ಬೋದು. ಅಲ್ಲೆಲ್ಲೂಯ್ಯ. ನಾವು ದೇವ್ರನ್ನ ಮೆಚ್ಚೋ ಕೆಲಸ ಮಾಡಿದ್ರೆ ನಿನ್ನ ಮಕ್ಕಳನ್ನು ಕೂಡ ದೇವ್ರು ಆಶೀರ್ವದಿಸ್ತಾರೆ. ನಿನ್ನ ಮಕ್ಕಳನ್ನು ದೇವ್ರ ಮೇಲೆ ಸೌಲನು ದೇವ್ರನ್ನ ಮೆಚ್ಚೋ ಕೆಲಸ ಮಾಡ್ಲಿಲ್ಲ. ಅವ್ರ ಮಗ ಜೋನತನ ಅಲ್ಲಿ ರಾಜ ಅದ್ನ. ಆದ್ರೆ ದಾವಿದ ದೇವ್ರ ಮೆಚ್ಚೋ ಕೆಲಸ ಮಾಡ್ದ. ಅವ್ರ ಮಗ ರಾಜ ಅದ್ನ ಸೊಲೊಮೋನ ಆದ. ನೀನ್ ದೇವ್ರ ಮೆಚ್ಚೋ ಕೆಲಸ ಮಾಡ್ತಾ ಇದ್ದ, ನೀನ್ ದೇವ್ರನ್ನ ಘನಪಡಿಸೋ ಕೆಲಸ ಮಾಡ್ತಾ ಇದ್ದ. ಇವತ್ತು ನೀನ್ ಆಫೀಸ್ ಒಳಗಡೆ ಕಾಲಿಡೋದ್ರಿಂದ ನಿನ್ನ ಕೆಲಸ ಕಾರ್ಯ, ನಿನ್ನ ಭಯ ಭಕ್ತಿ ನೋಡಿ ದೇವ್ರಿಗೆ ಮಹಿಮೆ ಬಂದಿದೆ. ನೀನು ಹೋಗೋ ಜಾಗದಲ್ಲಿ ನಿನ್ನ ಭಕ್ತಿ ನೋಡಿ, ಅಪ್ಪ ಇವ್ರು ದೇವ್ರು ಒಳ್ಳೆಯವರು ಅಂತ ಹೇಳೋದನ್ನು ಮಾಡಿದಾರ. ನಿನ್ನ ನೆಂಟರು ಸ್ವಂತದವರು ದೇವ್ರನ್ನ ನಂಬದೇ ಇರೋರು ನಿನ್ನ ಜೀವಿತ, ನಿನ್ನ ಆಶೀರ್ವಾದಗಳನ್ನು ನೋಡಿ, ಅಪ್ಪ ಇವ್ರು ದೇವ್ರು ಭಯಂಕರ ಬಲ ಉಳ್ಳವರು ಅಂತ ಹೇಳಿದಾರ. ಹೇಳಲಿಲ್ಲ ಅಂದ್ರೆ ನೀನ್ ದೇವ್ರನ್ನ ಮೆಚ್ಚಿಸ್ತಾ ಇಲ್ಲ. ನೀನ್ ದೇವ್ರನ್ನ ಮೆಚ್ಚಕ್ ಶುರು ಮಾಡು, ಎಲ್ಲಾರು ನಿನ್ಗೆ ಹಂಗೆ ಹೇಳೋಕ್ ಶುರು ಮಾಡ್ತಾರೆ. ಅದೆಲ್ಲೂಯ್ಯ. ನಾವಿವತ್ತು ದೇವ್ರ ಹತ್ರ ಕೇಳೋಣ, ಕ್ಷಮಾಪಣೆ ಕೇಳೋಣ. ನಾವ್ ಎಷ್ಟೋ ದಿವಸ ದೇವ್ರನ್ನ ಮೆಚ್ಚಿಸ್ಲಿಲ್ಲ, ಮೆಚ್ಚಿದೀವ. ಇವತ್ತು ನಾವು ಹೇಳೋಣ, ನಾನು ಕ್ಷಮಿಸು. ಈ ದಿನದಿಂದ ನನ್ನ ಪ್ರತಿಯೊಂದು ಮಾತು, ನನ್ನ ಪ್ರತಿಯೊಂದು ನೋಟ, ನನ್ನ ಪ್ರತಿಯೊಂದು ಆಲೋಚನೆ, ನನ್ನ ಪ್ರತಿಯೊಂದು ನಡವಳಿಕೆ, ನನ್ನ ಪ್ರತಿಯೊಂದು ಇಷ್ಟಾರ್ಥಗಳು ನಿನ್ನನ್ನು ಮೆಚ್ಚಿಸುವಂತಿರ್ತವೆ. ಹೇಳೋಣ ನಾವು.